ಸಂಜನಾ ಆನಂದ್ ಬಂದ್ಬಿಟ್ಟು ಆಸ್ ಎ ಕ್ಯಾಮಿಯೋ ಸಾಂಗ್ ಬರ್ತಾರೆ, ಎಲ್ಲಾನು ಮಜಾ ಮಾಡಿಸ್ಬಿಟ್ಟು ನಿದ್ದೆ ಬರ್ತದೆ ಅಂತ ಅಪೂರ್ವಗೆ. ಇಲ್ಲಿ ನೋಡಿ ನಿದ್ದೆ ಮಾಡ್ತಿದ್ದಾರೆ, ನಿನಗೆ ಬರ್ತದೆ ಅಂತ ಹೇಳಿ. ಪೊಲೀಸ್ ಆಫೀಸರ್ ತುಂಬಾ ಇಷ್ಟ. ಅವಳು ಪೊಲೀಸ್ ಆಫೀಸರ್ ಅಂದ್ರೆ ವಿಜಯ್ ಅವ್ರು ತುಂಬಾ ಇಷ್ಟ. ತುಂಬಾ ನಾಚ್ಕೊಂತ ಇದಾರೆ. ಅಲ್ಲ ನೀವ್ ಹಂಗ್ ನೋಡಿದ್ರಲ್ಲ, ನಾನೇನಾದ್ರೂ ತಪ್ಪೇ ಹೇಳ್ಬಿಟ್ನೇನೋ ಅಂತ ಹೇಳಿ ಅಷ್ಟೇನೆ. ಹೌದಾ? ಎಷ್ಟೊಂದು ಜನ ಇದ್ದಾರ ಗೊತ್ತಿಲ್ಲ ನೀವು ನನಗೆ? ನನಗೆ ಗೊತ್ತಿಲ್ಲ ಯಾರ್ಯಾರು ಅಂತ ಒಂದ್ ಸ್ವಲ್ಪ ಹೋಗೋ ಮುಂಚೆ ಹೇಳ್ಬಿಟ್ಟು. ಎಲ್ಲಾ ಹುಡುಗಿರು ಇವ್ರನ್ನ ನಂಬಿದಾರ? ಯಾಕೆ ಬ್ರೋ? ಏನ್ ಕೃಷ್ಣ ಪರಮಾತ್ಮನ ಇವ್ರು. ಇಲ್ಲ, ಇವಾಗ ಇಂಟರ್ವ್ಯೂ ಮಾಡಿದ್ರೆ ನೀವು ಎಷ್ಟು ಚೆನ್ನಾಗಿ ಕ್ವಶನ್ಸ್ ಕೇಳ್ತಾ ಇದೀರಾ. ಆರಾಮಾಗಿ ಹೆಣ್ಮಕ್ಳ ಮುಂದೆ ಎಲ್ಲ ಡೈಲಾಗ್ ಚೆನ್ನಾಗಿರಲ್ಲ. ನೋಡೋರು ಏನ್ ಕೊಂತಾರೆ, ಹೆಣ್ಮಕ್ಳು ಇರೋದು ಇದ್ರು ಹಿಂಗೆ ಹೇಳ್ತಾರೆ. ಅದ ಅನ್ಕೊಂತಾರೆ. ಇಟ್ಕೊಂಡಿಲ್ಲ ಯಾರು ಇಟ್ಕೊಂಡಿಲ್ಲ, ಬರೀ ಆಕ್ಟ್ ಮಾಡಿಸ್ಕೊ. ನೋ, ಚಂದನ್ ಶೆಟ್ಟಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ಕೆ ಒಪ್ಕೊಂಡೆ. ಇದು ಏ ಅಪ್ಪ ಕಾಫಿ ತಂದ್ಕೊಡ್ರಪ್ಪ. ಅದೆಲ್ಲೋದ್ರು ಅಂತ ಗೊತ್ತಿಲ್ಲ, ತಿರುಪತಿ ಮಿಸ್ ಎಲ್ಲೋದ್ರಿ ನೀವು? ಯಾವ ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ನಾವು ಏನ್ ಮಾಡೋದು, ಅಪೂರ್ವ ಮಿಸ್ ಆಗ್ಬಿಟ್ಟಾಳಲ್ಲ ತಿರುಪತಿಲಿ, ಇಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮಿಂಗಲ್ ಆಗ್ತಿರ್ಲಿಲ್ಲ ನಾವಿಬ್ರು, ಬಿಕಾಸ್ ಆಫ್ ನವರಸನ್ ಸರ್ ಇಂದ ನಾವು ಏನು ಮಾಡಿ. ಸೊ ನಾನು ಹೀರೋಯಿನ್ ಮಿಂಗಲ್ ಮಾಡಕ್ ಬಿದ್ದಿರೋ ನಾನು ನವರಸನ ನಂಗಿದೆ. ಇಲ್ಲ ಖುಷಿ. ಅದು ಬೇಕಾಗಿದ್ದು ಬಚಾವಾಯ್ತು ಬಡಪಾಯಿ ಅಂತ ಅನ್ಕೊಂಡ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮೇಘಾದ್ರಯ. ವೆಲ್ಕಮ್ ಟು ಪ್ರತಿಧ್ವನಿ ನ್ಯೂಸ್. ಗಾಳಿಪಟ ಹಾಸೋಕೆ ಬೇಕು ಸೂತ್ರಧಾರ, ಹಾಗೆ ಚಂದನ್ ಶೆಟ್ಟಿ ಅವರ ಫ್ಯಾನ್ಸ್ಗೆ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವಾಗ ಬೇಕು ಸೂತ್ರಧಾರ. ಇವತ್ತು ಅದೇ ಚಿತ್ರತಂಡ ನಮ್ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. 3 ಜನಕ್ಕೂ ವೆಲ್ಕಮ್ ಟು ಅವರ್ ಶೋ. ಅಪೂರ್ವ ಅವರೇ, ಚಂದನ್ ಅವರೇ, ಹಾಗೆ ನವರಸನ್ ಅವರೇ, ನಮಸ್ಕಾರ. ಸೂಪರ್. ನೀವು ನಾವು ಸೂಪರ್ ಆಗಿ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಏನೋ ಅಂದ್ರೆ ಇನ್ನೊಂದ್ಸಲ ಹೇಳಿ, ನಂಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ಅದು. ಗಾಳಿಪಟ ಹಾಸಕ್ಕೆ ಬೇಕು ಸೂತ್ರಧಾರ. ನಮ್ಮ ಚಂದನ್ ಶೆಟ್ಟಿ ಅವ್ರ ಫ್ಯಾನ್ಸ್ಗೆ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸದ್ಯಕ್ಕೆ ಬೇಕಾಗಿರೋದು ಸೂತ್ರಧಾರಿ ದಾರ ಅಂತ ಹೇಳ್ಬಿಟ್ಟೆ. ಸೂತ್ರಧಾರನೇ ಅಲ್ವಾ, ಸೂತ್ರಧಾರಿ ಆಗಿರೋದು. ಹಾಗೆ ಓಕೆ, ಸೂತ್ರಧಾರ ಚೆನ್ನಾಗಿತ್ತು. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದ್ರಲ್ಲಿ ಇವಾಗ ಫಸ್ಟ್ ಕ್ವಶನ್ ಸ್ಟ್ರೈಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ಇವಾಗ ಯಾರು ಸೂತ್ರಧಾರಿ, ಯಾರು ಸೂತ್ರಧಾರ? ನಮ್ಮ 3 ಜನದಲ್ಲಿ ಯಾರು ಅನ್ಸುತ್ತೆ? ನಿಮಗೇನ್ ಅನ್ಸುತ್ತೆ? ನಿಮಗೇನ್ ಅನ್ಸುತ್ತೆ? ನೀವೇನ್ ಅನ್ಕೋತಿದ್ರೆ ಯಾವ್ದು ಸೂತ್ರಧಾರ ಅಲ್ಲ. ಸೂತ್ರಧಾರಿ ಯಾರು ಅಂದ್ರೆ ಮೇ 9ನೇ ತಾರೀಕು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಸೂತ್ರಧಾರ ಯಾರು, ಸೂತ್ರಧಾರಿ ಯಾರು ಅಂತ. ನಮ್ ಪ್ರೊಡ್ಯೂಸರ್ ಫಸ್ಟ್ ಕ್ವಶನ್ ಅಲ್ಲೇ ಎಂಡ್ ಮಾಡ್ಬಿಟ್ರು ಶೋನ. ಬಟ್ ಇರ್ಲಿ, ಪರವಾಗಿಲ್ಲ. ಈಗ ನಮ್ಮ ಸಿನಿಮಾ ಸೂತ್ರಧಾರ ಆಸ್ ಆಫ್ ನೌ ಡೈರೆಕ್ಟರ್ ಕಿರಣ್ ಅವರು. ಸೊ ಫಸ್ಟ್ ಅವ್ರ ಬಗ್ಗೆನೇ ಸೂತ್ರಧಾರಿ. ಸೂತ್ರಧಾರಿ. ನೀವು ಅವ್ರ ಬಗ್ಗೆ ಹೇಳಿ, ಹೇಗೆ ಮೀಟ್ ಆದ್ರಿ, ಹೇಗೆ? ಕಿರಣ್ ನನ್ನ ಅಸಿಸ್ಟೆಂಟ್. ಆಕ್ಚುಲಿ ನನ್ನ ಜೊತೆ ಲಾಸ್ಟ್ ಮೂವಿಯಲ್ಲಿ ವರ್ಕ್ ಮಾಡಿದ್ದ. ಅವನೊಂದು ಲೈನ್ ಎತ್ಕೊಂಡು ಬಂದು ಅಪ್ರೋಚ್ ಮಾಡಿದಾಗ ಲೈನ್ ಇಷ್ಟ ಆಯ್ತು. ಅದಾದ್ಮೇಲೆ ಸಿನಿಮಾ ಪ್ಲಾನ್ ಮಾಡ್ಕೊಂಡ್ವಿ, ಯಾರು ಈ ತರ ಮಾಡ್ಬೇಕು ಸೂತ್ರಧಾರಿ ಅಂತ ಟೈಟಲ್ ಪ್ಲಾನ್ ಮಾಡ್ರಿ, ಎಲ್ಲ ಮಾಡ್ಕೊಂಡು ಆಮೇಲೆ ನಮ್ಮ ಚಂದನ್ ರೋಡ್ ಮೀಟ್ ಆಗಿ ಫರ್ದರ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಕಿರಣ್ ಬಂದು ಆಲ್ರೆಡಿ 2-3 ಇಯರ್ಸ್ ನನ್ನ ಜೊತೆ ಇರೋಲ್ಲ ಅಸಿಸ್ಟೆಂಟ್. ಹಾಗಾಗಿ ರ್ಯಾಪ್ ಆಲ್ರೆಡಿ ಚೆನ್ನಾಗಿತ್ತು. ಕತೆ ನಿಮ್ಗೆ ಆಬ್ವಿಯಸ್ಲಿ ಇಷ್ಟ ಆಗೇ ಇರುತ್ತೆ, ಇಷ್ಟೆಲ್ಲ ಎಫರ್ಟ್ಸ್ ಆಗಿ ಮಾಡಿದೀರಾ ಅಂದ್ರೆ. ಓಕೆ, ಈಗ ಈ ವರ್ಷದಲ್ಲಿ ಅಪೂರ್ವ ಅವ್ರದ್ದು ಇದು 2ನೇ ಸಿನಿಮಾ, ಚಂದನ್ ಶೆಟ್ಟಿ ಅವ್ರದ್ದು 2ನೇ ಸಿನಿಮಾ. ಸೊ ಹೀರೋ ಫಸ್ಟ್ ಸಿನಿಮಾ, ಬಟ್ ವಿದ್ಯಾರ್ಥಿನಿಯರೇನಲ್ಲಿ ಮೇನ್ ರೋಲ್ ಮಾಡಿದ್ರು. ಅದರಲ್ಲೂ ಕೂಡ ಕ್ಯಾಮಿಯೋ ಆದ್ರೆ ಹೌದೌದು, ಇದು ಕ್ಯಾಮಿಯೋ ರೋಲ್ ಮಾಡಿದ್ದಾರೆ ಅದರಲ್ಲಿ. ಬಟ್ ಒಂದು ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕತೆ ಹೇಳ್ಕೊಂಡು ಹೋಗುವಂತ ಕ್ಯಾರೆಕ್ಟರ್, ಲೀಡ್ ಆಕ್ಟರ್ ಅನ್ನೋ ಒಂದು ಪೊಸಿಷನ್ ಸಿಕ್ಕಿದೆ ನನಗೆ ಸೂತ್ರಧಾರಿ ಸಿನಿಮಾ ಇಂದ. ಆಬ್ವಿಯಸ್ಲಿ ಈ ಒಂದು ಏನು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಏನ್ ಇರುತ್ತೆ ಅದು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಅದು ಸಸ್ಪೆನ್ಸ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಇದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾದಲ್ಲಿ. ಸೊ ತುಂಬಾ ಗ್ರಿಪ್ಪಿಂಗ್ ಆಗಿರ್ಬೇಕು ಕತೆ. ಸೊ ಆ ಕತೆ ಇತ್ತು, ಇದರಲ್ಲಿ ಟ್ವಿಸ್ಟ್ಗಳಿತ್ತು, ತುಂಬಾ ಟ್ವಿಸ್ಟ್ಗಳಿತ್ತು. ಸೊ ಹಾಗಾಗಿ ನನಗೆ ಆಸ್ ಅ ಮೂವಿ ಲವರ್ ನನಗೆ ಟ್ವಿಸ್ಟ್ಗಳಿರುವಂಥ ಸಿನಿಮಾಗಳು ನನಗೆ ಇಷ್ಟ ಆಗುತ್ತೆ ಜಾಸ್ತಿ.
ಸೊ ಹಾಗಾಗಿ ಅದು ನಂಗೆ ಮೇನ್ ರೀಸನ್ ಆಯ್ತು ನನಗೆ ಸಿನಿಮಾ ಒಪ್ಕೊಳಕ್ಕೆ. ಓಕೆ, ನಂಗೆ ಈ ಸಿನಿಮಾದಲ್ಲಿ ಇನ್ನೊಂದು ನಿಮ್ಮಿಬ್ರು ಕಾಂಬೋನೇ ನಂಗೆ ಇನ್ನೊಂದ್ ತರ ಇಷ್ಟ ಆಯ್ತು. ಯಾಕಂದ್ರೆ ಇಬ್ರು ನಾನ್ ನೋಡಿರೋ ಪ್ರಕಾರ ವರ್ಸಟೈಲ್ ಆಕ್ಟರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಪೂರ್ವ ಅವರು ಕೂಡ ಸ್ಟಾರ್ಟಿಂಗ್ ಇಂದನೂ ತುಂಬಾ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಬಂದಿದ್ದಾರೆ. ಅಂಡ್ ಈ ಕಡೆ ಗ್ಲಾಮರಸ್ ಆಗಿರ್ಬೋದು, ಈ ಕಡೆ ಡಿ ಗ್ಲಾಮರಸ್ ಆಗಿರ್ಬೋದು, ಅದು ಕೂಡ ಹಾಗೆ ನಿಮ್ದು ವಿದ್ಯಾರ್ಥಿನಿಯರಲ್ಲಿ ಕೂಡ ಅದರಲ್ಲಿ 2 ಶೇಡ್ ಕಾಣಿಸ್ಕೊಂಡಿರಿ ನೀವು. ಕ್ಯಾಮಿಯೋ ರೋಲ್ ಆಗಿದ್ರು ತುಂಬಾನೇ ಚೆನ್ನಾಗಿತ್ತು ಕ್ಯಾರೆಕ್ಟರ್. ಇದ್ರಲ್ಲಿ ಪೊಲೀಸ್ ಆಫೀಸರ್ ಆಗಿ ನೋಡ್ತಾ ಇದ್ದೀನಿ, ಇನ್ನೂ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸ್ತಾ ಇದೆ. ಸೊ ಹೆಂಗೆ ಇದು ಅಂದ್ರೆ ಮುಂಚೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಮುಂಚೆ ಏನಾದ್ರು ಆಕ್ಟಿಂಗ್ ಇಂಟ್ರೆಸ್ಟ್ ಇತ್ತ ಅಥವಾ ಹೇಗೆ? ಇಲ್ಲ, ನನಗೆ ಆಕ್ಟರ್ ಆಗ್ಬೇಕು ಅನ್ನೋದು ಯಾವ್ದು ಥಾಟ್ಸ್ ಇರ್ಲಿಲ್ಲ. ಮ್ಯೂಸಿಷಿಯನ್ ಆಗ್ಬೇಕು, ನನಗೊಬ್ಬ ಪರ್ಫಾರ್ಮರ್, ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ಬೇಕು, ಎದುರುಗಡೆ ಕ್ರೌಡ್ ಅದನ್ನ ಎಂಜಾಯ್ ಮಾಡ್ಬೇಕು, ಈ ತರ ಇಮ್ಯಾಜಿನೇಷನ್ಸ್ ಇತ್ತು ಅಷ್ಟೇ ನನ್ನ ತಲೆಯಲ್ಲಿ. ಆರ್ಟಿಸ್ಟ್, ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗ್ಬೇಕು ಅಂತ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ನಮ್ಮ ಇಂಡಿಯಾದಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಆಕ್ಟರ್ಸ್ ಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಸೊ ಹಾಗಾಗಿ ಅದು ಒಂದು ಆಸೆ ಉಟ್ಕೊಂತು, ನಾನು ಒಂದು ಆಕ್ಟರ್ ಆಗ್ಬೋದಲ್ಲ, ಆಕ್ಟಿಂಗ್ ಮಾಡ್ಬೋದಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಸೊ ಆ ಟೈಮಲ್ಲಿ ಆಫರ್ ಬಂತು, ಸೊ ಒಪ್ಕೊಂಡು ಮಾಡಿದೆ. ಸೊ ಸ್ಪೆಷಲ್ ಆಗಿ ಏನಾದ್ರು ಪ್ರಿಪರೇಷನ್ಸ್ ಇತ್ತ ಈ ರೋಲ್ಗೆ ಅಂತ? ಈ ರೋಲ್ಗೆ ಅಂತ ಅಫ್ಕೋರ್ಸ್ ಜಾಸ್ತಿ ಪ್ರಿಪ್ರೇಷನ್ ಇತ್ತು. ಯಾಕಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಕ್ಯಾರೆಕ್ಟರ್ ಇನ್ ಮೈ ಲೈಫ್. ಅಂದ್ರೆ ಆಕ್ಚುಲಿ ನನಗೆ ಅದೊಂದು ಕ್ಯಾರೆಕ್ಟರ್ ಸ್ವಲ್ಪ ಭಯ, ಅದನ್ನ ಕ್ಯಾರಿ ಮಾಡ್ಬೋದಾ ಇಲ್ವೋ ಅನ್ನೋದು. ಸೊ ಹಂಗಾಗಿ ಅದನ್ನ ಜಾಸ್ತಿ ಅದ್ರ ಬಗ್ಗೆ ನಾನು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಬಟ್ ಆದ್ರೆ ಅದೇ ನನ್ ಹುಡ್ಕೊಂಡ್ ಬಂತು. ಸೊ ಪೊಲೀಸ್ ಕ್ಯಾರೆಕ್ಟರ್ ಬಂತು, ನನಗೇನ್ ಫಸ್ಟ್ ಬಂದಿದೆ ಹಂಗೆ ಕ್ಯಾರೆಕ್ಟರ್ ಬಂತು. ಸೊ ಹೋಮ್ವರ್ಕ್ ಮಾಡಿದ್ವಿ ತುಂಬಾ. ನವರಸನ್ ಅವರು ನನಗೆ ಸಾಕಷ್ಟು ಎಕ್ಸಾಂಪಲ್ಸ್ ತೋರಿಸ್ತಾ ಹೋದ್ರು. ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳು ತಮಿಳ್ ಮೂವೀಸ್ ಆಗಿರ್ಬೋದು, ಕನ್ನಡದಲ್ಲೇನೆ ನಮ್ಮ ಬಿಗ್ ಆಕ್ಟರ್ಸ್ ಯಾರ್ಯಾರು ಪೊಲೀಸ್ ರೋಲ್ಗಳು ಮಾಡಿದ್ದಾರೆ ಅದ್ರದ್ದೆಲ್ಲ ರೆಫರೆನ್ಸ್ಗಳು ತೋರಿಸಿದ್ರು. ಆಮೇಲೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾಗೆ ಯಾವ ಆಕ್ಟಿಂಗ್ ಆಪ್ಟ್ ಆಗುತ್ತೆ ಅನ್ನೋದಕ್ಕೆ ಅದಕ್ಕೊಂದು ಯಾವುದೋ ಒಂದು ಸಿನಿಮಾ ಒಂದು ಹೆಸರು ಹೇಳಿದ್ರು, ರೆಫರೆನ್ಸ್ ಹೇಳಿದ್ರು. ಸೊ ಆ ಸಿನಿಮಾ ನೋಡಿ ಅವ್ರ ಕ್ಯಾರೆಕ್ಟರೈಸೇಷನ್ ಏನಿದೆ, ಸೊ ಒಂದ್ 2-3 ಟೈಪ್ಸ್ ಆಫ್ ಕ್ಯಾರೆಕ್ಟರೈಸೇಷನ್ಸ್ನೆಲ್ಲ ಅನಲೈಸ್ ಮಾಡಿ ಅದನ್ನ ನಾನ್ ಮಾಡಿದ್ರೆ ಯಾವ್ದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ, ನಾನು ಯಾವ ತರ ನಡ್ಕೊಂಡೋದ್ರೆ ಚೆನ್ನಾಗಿ ಕಾಣಿಸ್ತೀನಿ, ಯಾವ ತರ ಯಾವ ಸ್ಟೈಲಲ್ಲಿ ನಿಂತ್ಕೋಬೇಕು. ಅದೊಂದು ಪೊಲೀಸ್ ಅಂತಂದ್ರೆ ಅದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಆ ಬಾಡಿ ಲ್ಯಾಂಗ್ವೇಜ್ ಸೆಟ್ ಮಾಡ್ಕೊಂಡ್ವಿ. ಮತ್ತೆ ಕಾಸ್ಟ್ಯೂಮ್ಸ್ ಪರ್ಚೇಸ್ ಮಾಡಕ್ ಹೋದ್ವಿ, ಅಲ್ಲಿಗೂ ಕರ್ಕೊಂಡೋದ್ರು. ಅಲ್ಲೋಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿ ಶರ್ಟ್ಸ್ ಯಾವ ತರ ಸೆಟ್ ಆಗುತ್ತೆ ಅದನ್ನೆಲ್ಲ ನೋಡಿ ಅನಲೈಸ್ ಟ್ರಯಲ್ ಮಾಡಿ. ಸೊ ಫೈನಲಿ ವಿ ವೆಂಟ್ ಫಾರ್ ದ ಶೂಟ್. ಮತ್ತೆ ವಾಪಸ್ ಬರ್ತೀನಿ. ಮತ್ತೆ ಇನ್ನೊಂದು ಕ್ವೆಶ್ಚನ್ ಕೇಳ್ತಿದ್ದೆ ಅದ್ರ ಬಗ್ಗೆ. ಅಪೂರ್ವ ಅವರೇ, ಇದ್ರಲ್ಲಿ ನಿಮ್ ರೋಲ್ ಏನು, ಹೆಂಗೆ? ನೀವು ಕೂಡ ಏನೋ ಫುಲ್ ಮಿಂಚಿದೀರಾ ಅಂತ ಕಾಣಿಸ್ತಾ ಇದೆ ಟ್ರೈಲರ್ ಅಲ್ಲೆಲ್ಲ. ಸೊ ಹೇಳಿ ನೀವೇ. ಹೌದು, ಸಿನಿಮಾದಲ್ಲಿ ತುಂಬಾ ಮಿಂಚಿದ್ದೀನಿ. ನವರಸನ್ ಸರ್ ಫುಲ್ ಮಿಂಚಿಸಿದ್ದಾರೆ. ಸೊ ಅಂದ್ರೆ ಪಕ್ಕದ ಮನೆ ಹುಡುಗಿ, ಪಕ್ಕದ ಮನೆ ಕಾಲೇಜ್ ಗೋಯಿಂಗ್ ಗರ್ಲ್ ಆಗಿರ್ಬೋದು, ಇಲ್ಲ ಲವ್ ಮಾಡುವಂತ ಒಬ್ಳು ಹುಡುಗಿ ಹೇಗೆ ಕಾಣಿಸ್ತಾಳೋ ಹಾಗೆ ನಾವು ಸ್ಕ್ರೀನ್ ಅಲ್ಲಿ ತೋರಿಸಿದೀವಿ. ನಿಹಾರಿಕಾ ಅನ್ನೋ ಒಂದು ಪಾತ್ರ ಪೊಲೀಸ್ ಆಫೀಸರ್ಗೆ ತುಂಬಾ ಇಷ್ಟ. ಅವಳು ಪೊಲೀಸ್ ಆಫೀಸರ್ ಅಂದ್ರೆ ವಿಜಯ್ ಅವ್ರು ತುಂಬಾ ಇಷ್ಟ. ತುಂಬಾ ನಾಚ್ಕೊಂತ ಇದಾರೆ. ಅಲ್ಲ, ನೀವ್ ಹಂಗ್ ನೋಡಿದ್ರಲ್ಲ, ನಾನೇನಾದ್ರೂ ತಪ್ಪು ಹೇಳ್ಬಿಟ್ನೇನೋ ಅಂತ ಹೇಳಿ ಅಷ್ಟೇನೆ. ಕಾನ್ಶಿಯಸ್ ಆಗಿದ್ದಾರೆ. ಚಂದನ ಹೆಸರು ಹೇಳ್ಬಿಟ್ರೆ ಹಿಂಗಪ್ಪ ಅನ್ನೋ ತರ, ಅದಕ್ಕೆ ವಿಜಯ್ ಅಂತ ಮೆನ್ಷನ್ ವಿಜಯ್ ಪರವಾಗಿಲ್ಲ, ಚಂದನ್ ಅವ್ರ ಅಂತಾನೆ ಹೇಳಿ. ಆ ತರದೊಂದು ಪಾತ್ರ. ಓಕೆ, ನೀವು ಏನಾದ್ರು ಫೈಟ್ ಗೀಟ್ ಎಲ್ಲ ಮಾಡ್ತೀರಾ? ಇಲ್ಲ, ಈ ಸಿನಿಮಾದಲ್ಲಿ ಆ ತರದ್ದೇನು ಮಾಡಿಲ್ಲ. ಇದ್ರಲ್ಲಿ ಪಕ್ಕಾ ಬರೀ ಲವ್ ಮಾಡೋದಷ್ಟೇ. ಅಷ್ಟೇ, ಎಲ್ಲ ಫೈಟ್ ಗೀಟ್ ಎಲ್ಲ ಇವ್ರಿಗೆ ಬಿಟ್ಬಿಡ್ತಿದ್ವಿ. ಯಾಕಂದ್ರೆ ಅವ್ರು ಇರ್ಬೇಕಾದ್ರೆ ನಾನ್ ಯಾಕೆ ಮಾಡ್ಲಿ ಅಲ್ವಾ, ಪಕ್ಕದಲ್ಲಿ ನಿಂತ್ಕೋಬೇಕಷ್ಟೇ. ಅವ್ರ ಇದ್ಮೇಲೆ ಎಷ್ಟು ಕಾನ್ಫಿಡೆನ್ಸ್ ನೋಡಿ ನಿಮ್ ಬಗ್ಗೆ ಎಲ್ರು. ತುಂಬಾ ಮೈ ಗಾಡ್, ಅದು ಏನ್ ಪ್ರಯೋಜನ? ಏಕೆ ವಿಜಯ್ ಲವ್ ಮಾಡ್ತಾರೆ. ಓಕೆ, ಪರವಾಗಿಲ್ಲ ಬಿಡಿ. ನಿಮ್ಮನ್ನ ನಂಬಿರೋರು ತುಂಬಾ ಜನ ಇದಾರೆ. ಡೋಂಟ್ ವರಿ. ಹೌದಾ? ಯಾ, ಎಷ್ಟೊಂದು ಜನ ಇದ್ದಾರಾ? ಗೊತ್ತಿಲ್ಲ ನೀವು ನನಗೆ? ನನಗೆ ಗೊತ್ತಿಲ್ಲ ಯಾರ್ಯಾರು ಅಂತ ಒಂದ್ ಸ್ವಲ್ಪ ಹೋಗೋ ಮುಂಚೆ ಹೇಳ್ಬಿಟ್ಟು. ಯಾ, ಖಂಡಿತ ಬರ್ತೀವಿ. ಹುಡುಗಿರ ಹುಡುಗರು ಅದ ಹೇಳಿ ಫಸ್ಟ್. ಹುಡುಗಿರು ಸರ್, ನೀವೇನ್ ಈ ಕ್ವೆಶ್ಚನ್ ಕೇಳೋ ಅಂತ ಮಾತಾಡೋದು. ನಾವೆಲ್ಲ ಪ್ರೊಡ್ಯೂಸರ್ಸ್ ನಂಬ್ಕೊಂಡಿದೀವಮ್ಮ, ನೀವಂದ್ರೆ ನೀವು ಬೇರೆ ತರ. ಈಗ ಫ್ರೆಂಡ್ಶಿಪ್ ಇರುತ್ತೆ, ಒಂದು ಫಿನಾನ್ಷಿಯಲ್ ಅದೇನೋ ಇರುತ್ತೆ ಒಂದಷ್ಟು. ಬಟ್ ಹುಡುಗಿರು ಪಾಪ ಬೇರೆ ತರ ಅಂದ್ರೆ ಎಲ್ಲಾ ಹುಡುಗಿರು ಇವ್ರನ್ನ ನಂಬಿದಾರ. ಏನ್ ಮಾತಾಡ್ತಿದ್ದೀರಾ? ಕೃಷ್ಣ ಪರಮಾತ್ಮನ ಇವ್ರು
ಇವಾಗ ನೋಡಿ ಈ ಸಿನಿಮಾದಲ್ಲೇ ಇಬ್ರು ಹೀರೋಯಿನ್ಗಳಿದಾರ ಮತ್ತೆ ಇಬ್ರು ಹೀರೋಯಿನ್ ಹಾ ಹೌದಾ ಸರ್? ನಮ್ಗ್ ಕಾಣಿಸಿದ್ರಪ್ಪ, ನಮ್ಗೂ ಗೊತ್ತಿಲ್ಲ. ನಮಗಂತೂ ಕಾಣಿಸಿದ್ರಪ್ಪ. ಜನ ಎಲ್ಲ ಅದೇ ಕೇಳ್ತಿದಾರೆ ಇವಾಗ, ಯಾರಿದ್ರಲ್ಲಿ ಹೀರೋಯಿನ್ ಆಕ್ಚುಲಿ ಅಂತ. ಹೀರೋಯಿನ್ ಒಬ್ರೇ ಇರೋದು ಇದ್ರಲ್ಲಿ, ಓಕೆ ಅದು ನಮ್ಮ ಅಪೂರ್ವ ಒಬ್ರೆ. ಓಕೆ ಸಂಜನಾ ಆನಂದ್ ಬಂದ್ಬಿಟ್ಟು ಆಸ್ ಎ ಕ್ಯಾಮಿಯೋ ಸೇಮ್, ಓಕೆ ಎಸ್ ಆಯ್ತಾ. ಸಿನಿಮಾದಲ್ಲಿ ಆಸ್ ಎ ಕ್ಯಾಮಿಯೋ ಆಗಿ ಒಂದು ಸಾಂಗ್ ಬರ್ತಾರೆ, ಎಲ್ಲಾರನ್ನೂ ಮಜಾ ಮಾಡಿಸ್ಬಿಟ್ಟು ಹೋಗ್ತಾರೆ. ಓಕೆ. ಈಗ ಟ್ರೇಲರ್ ಅಲ್ಲಿ ನೋಡಿದಾಗ ನವರಸನ್ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಆಯ್ತಾ. ಡೈಲಾಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವಿಬ್ರದ್ದು ಕಾಂಬಿನೇಷನ್. ಏನದು ಸರ್, ಏನ್ ಮಾಡಿದ್ದೀರಾ ಈ ಸಿನಿಮಾ? ಏನಿಲ್ಲ ಮಾಲಿ, ಒಬ್ಬ ಆರ್ಟಿಸ್ಟ್ ಕೈ ಕೊಟ್ಟ, ಆ ಒಂದು 2 ನಿಮಿಷದ ಕ್ಯಾರೆಕ್ಟರ್ ಒಂದಿತ್ತು. ಇದು ನಮ್ಮ ಡೈರೆಕ್ಟರ್ ಏನ್ ಮಾಡಿದ, ಸರ್ ಆರ್ಟಿಸ್ಟ್ ಬರೋದು ಲೇಟ್ ಆಗ್ತಿದೆ, ನೀವೇ ಮಾಡ್ಬಿಡಿ ಸರ್ ಅಂತ. ನಾನು ಏನ್ ಪ್ರಿಪೇರ್ ಆಗಿಲ್ಲ, ಸೀದಾ ಬಂದೆ. ಪ್ರಿಪೇರ್ ಆಗೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ನೀವು ಆಲ್ರೆಡಿ ಸುಮಾರು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ. ನಿಮಗೆ. ಯಾಕೆ ಸುಮ್ಮನೆ ಆರ್ಟಿಸ್ಟ್ ದುಡ್ಡು ಕೊಡೋ ದುಡ್ಡು ಮಿಕ್ಕತ್ತಲ್ವಾ, ಮಾಡ್ಬಿಡಿ ಸರ್ ನೀವೇ ಅಂದ. ಆಯ್ತು, ಪ್ರೊಡ್ಯೂಸರ್ ಅದನ್ನು ಯೋಚನೆ ಮಾಡಿದ್ವಿ, ಹೌದು. ಇನ್ನೇನ್ ಮಾಡಕ್ಕಾಗತ್ತೆ, ಆಯ್ತು ಮಾಡ್ಬಿಡೋಣ, 10,000 ಉಳಿದ್ರೆ ಪ್ರೊಡಕ್ಷನ್ ಇನ್ನೊಂದಕ್ಕೆ ಏನಕ್ಕೂ ಆಗತ್ತೆ ಅಂತ ಹೇಳಿ. ಬಟ್ ನಮ್ಗಂತೂ ಆ ಡೈಲಾಗ್ಸ್ ಎಲ್ಲ ಕೇಳಿದಾಗ ಇಲ್ಲ ಇದು ನವರಸನ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆ ರೋಲ್ ನ ನಿಮ್ಗೋಸ್ಕರನೇ ಮಾಡಿದ್ದಾರೆ ಅಂತ. ಡೈಲಾಗ್ ನೋಡಿ ಏನ್ ಅಂದ್ಬಿಟ್ರೆ ಬರೋದು. ಹೌದು, ನಿಜ ತಾನೇ? ಇಲ್ಲಪ್ಪ, ಇಲ್ವಾ? ಹಿಂಗೆ ಆಗಿದ್ದಾ ಅಚಾನಕ್ ಆಗಿ? ಹೌದೌದು. ಹೆಂಗ್ ಗೊತ್ತಾ, ಕೆಲವು ಆರ್ಟಿಸ್ಟ್ಗಳು ಎಕ್ಸಾಂಪಲ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಆರ್ಟಿಸ್ಟ್ಗಳು ಇರ್ತಾರೆ. ಈಗ ಎಕ್ಸಾಂಪಲ್ ಯಾವ್ದೋ ಒಬ್ಬ ಆರ್ಟಿಸ್ಟ್ ಕೈ ಕೊಡ್ತಾನೆ ಅನ್ಕೊಳ್ಳಿ ಇನ್ಸ್ಟೆಂಟ್ ಆಗಿ, ರೀಪ್ಲೇಸ್ ಅಲ್ಲ, ಅವನೇನೋ ರಿಜಿಸ್ಟರ್ ಮಾಡ್ಸಿರಲ್ಲ ಸಿನಿಮಾದಲ್ಲಿ. ಪಟ್ಟಂತ ನಾನು ಏನ್ ಮಾಡ್ತೀನಿ, ಹಿಂಗ್ ನೋಡ್ತೀನಿ, ನೀನ್ ಬಾಯ್ಲಿ ಅಂತೀನಿ, ಈ ಕ್ಯಾರೆಕ್ಟರ್ ಮಾಡು ಅಂತ ಹೇಳ್ಬಿಟ್ಟು ಅವ್ನಿಗೆ 5-10 ನಿಮಿಷ ಟೈಮ್ ಕೊಟ್ಟು ಪ್ರಿಪರೇಷನ್ಸ್ ಮಾಡಿಸಿ ಅಂತ ಕ್ಯಾರೆಕ್ಟರ್ ಮಾಡಿಸ್ತೀವಿ. ಓಕೆ ಚಿಕ್ಕ ಚಿಕ್ಕ ಪಾತ್ರಗಳು ನಾನು ಹೇಳ್ತಾರದು, ಸಣ್ಣ ಆಗೊಂದು 5 ಸೆಕೆಂಡ್ 10 ಸೆಕೆಂಡ್ ಬಂದೋಗಂತ ಸೀಕ್ವೆನ್ಸಸ್ ಎಲ್ಲ. ಈಗ ಆತರ ನಾವೇನು ಇನ್ಸ್ಟೆಂಟ್ ಆಗಿ ಆಯ್ಕೆಗಳು ಮಾಡ್ತಾ ಇರ್ತೀವಿ. ಆಮೇಲೆ ಎಲ್ಲರೂ ನಮ್ಮ ಟೀಮಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಎಲ್ಲರಿಗೂ ಒಂದು ಚಾನ್ಸ್ ಕೊಡ್ತೀವಿ, ಟೆಕ್ನಿಷಿಯನ್ಸ್ಗೂ ಅಷ್ಟೇ. ಸೂಪರ್. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬಿಡ್ತೀವಿ. ಆ ಥರ ನನಗೆ ಅಲ್ಲಿ ಬಂತು, ಓಕೆ 2 ನಿಮಿಷದ ಸೀನ್ ತಾನೇ ಮಾಡೋಣ ಅಂತೇಳಿ ಮುಗಿಸಿರ್ತಾರೆ. ಓಕೆ. ತುಂಬಾ ಜನ ಸೆಕೆಂಡ್ ಹೀರೋಗಳನ್ನ ಕ್ರಿಯೇಟ್ ಮಾಡಿರುವಂತ ನವರಸನ್ ಅವರು ಇದರಲ್ಲಿ ಮಿನಿಟ್ಸ್ ಹೀರೋ ಆಗಿ ಮಾಡಿದ್ದಾರೆ. ಓಕೆ, ನೋಡೋಣ ಹೇಗಿರುತ್ತೆ ನಿಮ್ ಪಾತ್ರ ಅಂತ. ಅವ್ರು ನೋಡಿ ಅಲ್ಲಿ ನೀವು ಇಷ್ಟು ಹೊರಗಡೆ ಎಲ್ಲ ಸಿಕ್ಕಾಗ ಅಥವಾ ಇಂಟರ್ವ್ಯೂ ನಲ್ಲೆಲ್ಲ ಕೂತಿದಾಗ ಫೇಸ್ ಇಷ್ಟು ಇನ್ನೋಸೆನ್ಸ್ ಆಗಿರುತ್ತಲ್ವಾ, ಆ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಹೆಂಗ್ ಅದನ್ನ ಆ ತರ ಫೇಸ್ ಮಾಡ್ಕೊಂಡ್ರಿ ಅಂತ ಗೊತ್ತಾಗ್ತದೆ. Seriously. ಈಗ್ಲೂ ಹಂಗೇ ನೋಡ್ತೇವೆ ನೋಡಿ ಅಲ್ಲಿ. ಇಲ್ಲ, ಅದು ಕ್ಯಾರೆಕ್ಟರ್ ಅಂತ ಬಂದಾಗ ಮಾಡ್ತೀವಿ ಅಷ್ಟೇನೆ. ಬಟ್ ಆ ಡೈಲಾಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಚೆನ್ನಾಗಿದ್ಯಾ? ಯಾವ್ದು ಹೇಳಿ? ಬೇಡ, ನಾನ್ ಹೇಳಲ್ಲ. ನೀವ್ ಹೇಳ್ಬಿಟ್ರೆ ಜನ ಖುಷಿ ಪಡ್ತಾರೆ. ಬೇಡಪ್ಪ, ಸಾಕ. ಟ್ರೈಲರ್ ಎಲ್ಲ ಕರೆಕ್ಟ್. ಅದು ಫ್ರಸ್ಟ್ರೇಷನ್, ಅದು ಕ್ಯಾರೆಕ್ಟರ್ ಅದು ಆಕ್ಚುಲಿ. ಈಗ ಫ್ರಸ್ಟ್ರೇಷನ್ ಬರಕ್ಕಾಗಲ್ಲ. ಇಲ್ಲ, ಇವಾಗ ಇಂಟರ್ವ್ಯೂ ಮಾಡಿದ್ರೆ ನೀವು ಎಷ್ಟು ಚೆನ್ನಾಗಿ ಕ್ವಶನ್ಸ್ ಕೇಳ್ತಾ ಇದೀರಾ, ಆರಾಮಾಗಿ. ಹೆಣ್ಮಕ್ಳ ಮುಂದೆ ಎಲ್ಲ ಡೈಲಾಗ್ ಚೆನ್ನಾಗಿರಲ್ಲ. ನೋಡೋರು ಏನ್ಕೊಂತಾರೆ, ಹೆಣ್ಮಕ್ಳು ಇರೋದು ಇದ್ರು ಹಿಂಗೆ ಹೇಳ್ತಾರೆ ಅದು ಅನ್ಕೊಂತಾರೆ. ಇಮೇಜ್ ಮೇಂಟೈನ್ ಮಾಡ್ಬೇಕು. ಓಕೆ, ಫಸ್ಟ್ ಟೈಮ್ ಪೊಲೀಸ್ ಕಾಸ್ಟ್ಯೂಮ್ ಟ್ರೈ ಮಾಡಿದಾಗ ಏನ್ ಅನ್ಸ್ತು? ಚೆನ್ನಾಗಿತ್ತು. ಆಕ್ಚುಲಿ ಅದು ಆ ಪೊಲೀಸ್ ಕ್ಯಾರೆಕ್ಟರ್, ಆ ಪೊಲೀಸ್ ಡ್ರೆಸ್ ಹಾಕೊಳ್ಳೋದು ಒಂಥರ ಖುಷಿ. ಆಕ್ಚುಲಿ ಅದು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಫ್ಯಾನ್ಸಿ ಡ್ರೆಸ್ಗೆಲ್ಲ ಹಾಕ್ತಾರೆ, ಪೊಲೀಸ್ ತರ ಎಲ್ಲ ಮಾಡ್ತಾರೆ. ಸೊ ನಾನು ಫ್ಯಾನ್ಸಿ ಡ್ರೆಸ್ ಫಸ್ಟ್ ನಾನು ಮಾಡಿದ್ದೆ ಈ ಸಿನಿಮಾದಲ್ಲಿ. ಓ ಹೌದಾ? ಪೊಲೀಸ್ ಟ್ರೈ ಮಾಡಕ್ಕಾಗಿಲ್ಲ. ಆಗಿಲ್ಲ, ಹೌದು, ಇವಾಗ ಮಾಡಿದ್ವಿ. ಬಟ್ ಏನು ಗೊತ್ತಾ, ಡ್ರೆಸ್ ಅಲ್ಲಿ ಒಂದು ಪವರ್ ಇರುತ್ತೆ. ಹಾ. ಅವ್ರು ಹಾಕೊಂಡಿದ ತಕ್ಷಣ ಪವರ್ ನಿಜ ಆಟೋಮೆಟಿಕ್ ಬಂದ್ಬಿಡುತ್ತೆ. ಆಟೋಮೆಟಿಕ್ ಆಗ್ಲಿ ಆ ಒಂದು ಇದೆ. ಅದನ್ನ ಫೇಸ್ ಎಕ್ಸ್ಪ್ರೆಷನ್ ಅಲ್ಲ, ಅವ್ರಿಗೆ ನಾವೇನಿಲ್ಲ ಬ್ರೋ ಎಕ್ಸ್ಪ್ರೆಷನ್ ಇದ್ ಮಾಡಿ ಅಂದ್ರೆ ಸಾಕು, ಚಕ್ ಚಕ್ ಅಂದ್ರೆ ಅದು ಆಟೋಮೆಟಿಕ್ ಡ್ರೆಸ್ ಅಲ್ಲ ಪವರ್ ಇದೆ. ಅದು ಯಾರು ಹಾಕೊಂಡ್ರು ಆ ಡ್ರೆಸ್ ಅಲ್ಲಿರೋ ಪವರ್. ಹೌದು. ನಿಮ್ಗೆ ಇಷ್ಟು ವರ್ಷದ ಕರಿಯರ್ ಅಲ್ಲಿ ಯಾವತ್ತು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಫೀಲ್ ಆಗಿದೆ? ನಾನು ಪೊಲೀಸ್ ಡ್ರೆಸ್ ನನ್ಗೋಸ್ಕರ ಹೊಲ್ಸಿಟ್ಕೊಂಡಿದ್ದು, ಓಕೆ, ಯಾವ್ದಾದ್ರು ಸಿನಿಮಾದಲ್ಲಿ ಮಾಡೋಣ ಅಂತ. ನಮ್ ಬ್ರೋಗೋಸ್ಕರ ಇಲ್ಲ, ಇದು ಯಾರೋ ಮಾಡ್ಬಿಟ್ಟಿದ್ದೀರಾ? ಆಗಲ್ಲ. ನಾವು ಅಂದ್ರೆ ಏನ್ ಗೊತ್ತಾ ನೋಡಿ, ಯಾವತ್ತು ನಾನು ತುಂಬಾ ಆಸೆ ಪೊಲೀಸ್ ಡ್ರೆಸ್, ಪೊಲೀಸ್ ಇದೆಲ್ಲ ಇಟ್ಕೊಂಡು ಅಲ್ಲ, ನಿಮ್ ಹೈಟ್ ಪರ್ಸನಾಲಿಟಿಗೆ ಏನ್ ಮಾಡ್ಬೇಕು, ಸಣ್ಣ ಆಗ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡು ಇಟ್ಕೊಂಡಿದ್ದೆ. ಬಟ್ ನನಗೆ ಈ ಸಿನಿಮಾಗೆ ಅವಶ್ಯಕತೆ ಬಂದಾಗ ಏನಾಯ್ತು, ಅವ್ರ ಕ್ಯಾರೆಕ್ಟರ್ ಅಲ್ಲಿ ಈ ಸೀಕ್ವೆನ್ಸ್ಗೆ ಬೇಕು ಅನ್ನೋದು ಅನ್ಸುತ್ತಲ್ವಾ. ಅವಾಗ ಏನ್ ಮಾಡಿದ್ವಿ, ಇಲ್ಲಪ್ಪ ಇದು ಹೆಂಗೂರು ಒಂದು ಸಿಕ್ಕಿದೀನಿ, ಈ ಡ್ರೆಸ್ ನೀವು ಹಾಕೊಳ್ಳಿ ಅಂತೇಳಿ. ಅವಾಗ ಅವ್ರಿಗೆ ಅದೇನಲ್ಲ, ಮೈಂಡಲ್ಲಿ ನಾವು ಏನ ಅನ್ಕೊಂತೀವಲ್ಲ, ಅದು ನನಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನೇನು ಯಾವತ್ತು ಎಷ್ಟು 100 ಸಿನಿಮಾ ನಾವು ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಫಸ್ಟ್ ಎಷ್ಟು ಜನ ಅಪ್ರೋಚ್ ಮಾಡ್ತಾರೆ ಆಕ್ಟ್ ಮಾಡಿ ಅಂತ. ನಾನು ಮಾಡಲ್ಲ. ಕಾರಣ ಏನು ಗೊತ್ತಾ, ನಾನು ಮಾಡಿದ್ರೆ ಅದು ನನಗೆ ಇಷ್ಟ ಆಗ್ಬೇಕು, ಆ ಪಾತ್ರ ಇಷ್ಟ ಆಗ್ಬೇಕು, ಆ ಕ್ಯಾರೆಕ್ಟರ್ ಇಷ್ಟ ಆಗ್ಬೇಕು. ಅದರಿಂದ ನಾವು ಸುಮ್ಮನೆ ಹೋಗ್ಬಿಟ್ಟು ಆಕ್ಟಿಂಗೇ ಮಾಡ್ಬೇಕು ಅಂದ್ರೆ ತಿಂಗಳ 20 ಸಿನಿಮಾ ರಿಸರ್ವ್ 20 ಸಿನಿಮಾದಲ್ಲಿ ನಾನು ಇರ್ತೀನಿ.
ಅದು ಬೇಡ ಅದು. ಇವ್ರದ್ದು ಆಲ್ಮೋಸ್ಟ್ ಒಂದು 3 months ಗೆ ಒಂದು 100 ಸಿನಿಮಾ ಕಂಪ್ಲೀಟ್ ಆಗ್ಬಿಡುತ್ತೆ ಅನ್ಸುತ್ತೆ ಅಲ್ವಾ ಸರ್? ಆಗುತ್ತೆ, ಬೇಡ. ಅದಕ್ಕೆ ನಾವು ಯುನಿಕ್ ಆಗಿರೋಣ. ನಂದೇ ಹೇಳಿದ್ನಲ್ಲ, ಪಾತ್ರ ಯಾವಾಗ್ಲೂ ಅಷ್ಟೇನೆ. ನೋಡಿ, ಈ ಪಾತ್ರ ನನಗ್ ಮಾಡೋದಿದ್ರು ನನ್ನ ಕೈಲಿ ಹಾಕ್ತಿರ್ಲಿಲ್ಲ ಪಾತ್ರ ಮಾಡಕ್ಕೆ. ಯಾಕಂದ್ರೆ ಆ ಲುಕ್ಕು, ಆ ಗೆಟಪ್, ಸ್ಟೈಲು ಅದು ಓನ್ಲಿ ಸಾಧ್ಯ CS ಮಾತ್ರ, ಆಯ್ತಾ? ಅವ್ರಿಗೆ ಆ ಗೆಟಪ್ ಸಾಧ್ಯ ಇದೆ, ಆ ಸ್ಟೈಲ್ ಚೆನ್ನಾಗಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಆಡಿಯನ್ಸ್ ಅಲ್ಲಿ ಒಂದು ಸ್ಪೆಷಲ್ ಇದೇನಂದ್ರೆ, ಇವ್ರನ್ನ ನೋಡಿದಾಗ ಒಂದು ಸ್ಟೈಲಿಶ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಇಂಟ್ರಡಕ್ಷನ್ ಆದಂಗೆ ಇರುತ್ತೆ. ಯಾಕಂದ್ರೆ ಆ ಸ್ಟೈಲಿಶ್ ತುಂಬಾ ಕಮ್ಮಿ ಜನದಲ್ಲಿ ಬಾಡಿ ಲ್ಯಾಂಗ್ವೇಜ್ ಇದೆ. ಬಟ್ ಒಂದು ಓಪನಿಂಗ್ ಇಂಟ್ರೊಡಕ್ಷನ್, ಆ ಪೊಲೀಸ್ ಇದ್ರಲ್ಲಿ ಕೂತಿದಾರಲ್ಲ, ಆ ಸೀಕ್ವೆನ್ಸ್ ಇರುತ್ತೆ. ನಿಜ ಹೇಳ್ತೀನಿ, ಎಲ್ಲರೂ ಖುಷಿ ಪಡ್ತಾರೆ. ಅಂದ್ರೆ ಒಂದು ಸ್ಟೈಲಿಶ್ ಆಗಿ ಬರುವಂತ ಒಂದು ಹೀರೋಗಳು ಈಗ ಅಪ್ಕಮಿಂಗ್, ಈಗ ಸ್ಟ್ರಿಪ್ಸ್ ಅವರು ಇವರೆಲ್ಲ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಈಗ ನಾನು ಹೇಳ್ತಾ ಇರೋದು ರೀಸೆಂಟ್ ಅಪ್ಕಮಿಂಗ್ಸ್ ಅಲ್ಲಿ ಬರುವಂತವ್ರಲ್ಲಿ ಆ ಬಾಡಿ ಲ್ಯಾಂಗ್ವೇಜ್, ಆ ಸ್ಟೈಲು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹುಡುಗಿರಂತೂ ವಿಸಿಲ್ ಹೊಡೆದೇ ಹೊಡಿತಾರೆ. ನೋಡಿ, ಹುಡುಗಿರ 100%. ಹೌದಾ? ಹುಡುಗಿರು ನಿಮ್ಗೆ ನಿಮ್ ಬಗ್ಗೆ ಇಷ್ಟೊಂದು ಡೌಟ್, ನಿಮ್ಗೆ ಹುಡುಗಿರ್ ಫ್ಯಾನ್ಸ್ ಇಲ್ಲ ಅಂತ ನೀವ್ ಅಲ್ಲ, ಅನ್ಕೊಂಡಿದ್ದೀರಾ? ತುಂಬಾ ಜಾಸ್ತಿ ಇದ್ದಾರೆ. ಇಲ್ಲ ಅಂತ ಹೇಳಕ್ ಸಾಧ್ಯ. ಇವ್ರು ಯಾವುದೇ ಒಂದು ಇವೆಂಟ್ ಹೋದ್ರು, ಅವ್ರ ಕಾನ್ಸರ್ಟ್ಸ್ ಹೋದ್ರು, 80% ಹುಡುಗಿರು, 80 ಅಲ್ಲ, ಒಂದು 75-25 ಇರ್ತಾರ. ಇರ್ತಾರೆ ಅಂದ್ರೆ ಹುಡುಗರು ಜಾಸ್ತಿ ಇರ್ತಾರೆ. ಡೌಟ್ ಅಂತ ಹೇಳಿದ್ರು ನಿಜನಾ? ಇಲ್ಲ, ಹುಡುಗರು ಅವ್ರು ಆಕ್ಟ್ ಮಾಡಿರೋ ಬಗ್ಗೆ ಹುಡುಗಿರು ವಿಷಲ್ ಹೊಡಿತಾರೆ ಅಂತ ಹೇಳಿದಾಗ ಶಾಕ್ ಅಲ್ಲಿ ಕೇಳಿ. ಹುಡುಗಿರು ವಿಷಲ್ ಹೊಡಿತಾರ ಅಂತ. Obviously. ಅಂದ್ರೆ ವೈಟಿಂಗ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹುಡುಗಿರಿಗೆ ಏನ್ ಇಷ್ಟನೋ ಅದ್ ಮಾಡಿದಾರೆ ಅಷ್ಟೇ. ಹಂಗೆ ಓಕೆ. ಬಟ್ ಆದ್ರೂ ಹುಡುಗಿರು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ ಅಂತ ಅನ್ಸುತ್ತೆ. ಅದೇ ನಾನು ಹೇಳ್ದಂಗೆ ಇಬ್ರು ಹೀರೋಯಿನ್ಸ್ ಇಟ್ಕೊಂಡಿದ್ದೀರಾ ಈ ಸಿನಿಮಾದಲ್ಲಿ. ಇಟ್ಕೊಂಡಿಲ್ಲ ಒಬ್ಬರಂತೂ ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಯಾರು ಇಟ್ಕೊಂಡಿಲ್ಲ, ಬರೀ ಆಕ್ಟ್ ಮಾಡಿಸ್ಕೊ ಸಿನಿಮಾದಲ್ಲಿ. ಅದು ಸಿನಿಮಾದಲ್ಲೇ ಚೆನ್ನಾಗಿ ಹೇಳಿದ್ರು. ಐ ಡಿಡ್ಂಟ್ ಮೀನ್ ದಟ್. ಇಲ್ಲ, ಚೆನ್ನಾಗಿತ್ತು. ಇಟ್ಸ್ ಓಕೆ, ಫನ್ ಕಂಟ್ರೋಲ್ ಇರಬೇಕು. ನೋಡಿ, ಒಳ್ಳೆ ಕಂಟೆಂಟ್ ಆಯ್ತು ನಿಮ್ಗೆ. ಇಬ್ರು ಇಟ್ಕೊಂಡಿದ್ದೀರಾ ಅಂದ್ರೆ ಹಿಂಗೆ ಸಿನಿಮಾದಲ್ಲಿ ಹಿಂಗೆ ನಾವೆಲ್ಲ ಖಾಲಿ ಹಾಕೊಂಡು ಆರಾಮಾಗಿ ಹ್ಯಾಪಿ ಆಗಿ. ಅಂದ್ರೆ ಇನ್ನು ಇದ್ರ ಜೊತೆ ಒಬ್ರು ಪರ್ಸನ್ ಮಿಸ್ ಆಗಿದ್ದಾರೆ ನಮ್ಮ ಟೀಮಲ್ಲಿ. ಅವ್ರಿದ್ರೆ ನಿಮ್ಗೆ ಇನ್ನೂ ಇನ್ಸ್ಟೆಂಟ್ ಆಗಿ ಕೊಡ್ತಾ ಇರ್ತಾರೆ. ಅವಾಗ ಏನ್ ಡೈಲಾಗ್ ಹೇಳ್ತಾರೆ ಅದಕ್ಕೆ ಕೊಡ್ತಾ ಇರ್ತಾರೆ. ಅಷ್ಟು ಕಾಮಿಡಿ, ಅಷ್ಟು ಚೆನ್ನಾಗಿ ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್ ಎರಡನ್ನೂ ನಮ್ಮನ್ನ ಮ್ಯಾನೇಜ್ ಮಾಡಿ ಕರ್ಕೊಂಡು. ನಂಗೆ ಇನ್ನೊಂದು ಖುಷಿ ಆಗಿದೆ ಅಂದ್ರೆ, ಪ್ರೊಡ್ಯೂಸರ್ ನಿಮ್ ಬಗ್ಗೆ ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದು ತುಂಬಾನೇ ಖುಷಿ ಇದೆ. ಬಿಕಾಸ್ ಹಿ ಈಸ್ ಆಲ್ಸೋ ಆಕ್ಟರ್. ಅವ್ರಿಗೆ ಎಷ್ಟು ಜನ ಆಕ್ಟರ್ಗಳನ್ನ ನೋಡಿದ್ದಾರೆ, ಅಂಡ್ ಪ್ರೊಡ್ಯೂಸರ್ ಆಗಿ ಕೂಡ ಎಷ್ಟು ಜನ ಆಕ್ಟರ್ಗಳನ್ನ ಮೀಟ್ ಮಾಡಿದ್ದಾರೆ. ಅಂತವ್ರ ಬಾಯಲ್ಲಿ ಈ ತರ ಒಂದು ಹೊಗಳಿಕೆ ಕೇಳೋದು, ಆಬ್ವಿಯಸ್ಲಿ ಸಿನಿಮಾ ಎಷ್ಟು ಮಟ್ಟಕ್ಕೆ ಬಂದಿದೆ ಅನ್ನೋದು ಅದ್ರಲ್ಲೇ ಗೊತ್ತಾಗ್ತಾ ಇದೆ. ಸೂಪರ್. ಅಂದ್ರೆ ನನ್ನ ವಿಷಯದಲ್ಲಿ ಹೇಳ್ತೀನಿ ಏನಂತ, ಹೊಗಳಬೇಕು, ಮಾಡಬೇಕು, ಅದೆಲ್ಲ ಏನಿಲ್ಲ. ಒಂದು ನೋಡಿ, ಯಾವುದೇ ಒಂದು ಆರ್ಟಿಸ್ಟ್ಗೆ ಅವ್ರು ಅದು ಡಿಸರ್ವ್ ಆಗಿರ್ಬೇಕು. ಅರ್ಥ ಆಯ್ತಾ? ನಾವು ಹೇಳ್ತಿದೀವಿ ಅಂದ್ರೆ ಇವಾಗ ಅವ್ರನ್ನ ನಾವು ತುಂಬಾ ಹೊಗಳಿಕೋದ್ರು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾಳೆ ನೆಕ್ಸ್ಟ್ ಫ್ಯೂಚರ್ ಅವ್ರಿಗೆ ಅದು ಇಲ್ದಿರ ಸುಮ್ಮನೆ ಹೊಗಳಿದ್ವಿ ಅನ್ಕೊಳ್ಳಿ, ಅವ್ರು ಅದೇ ತಲೆ ಕೂತ್ಕೊಂಡ್ಬಿಡುತ್ತೆ. ಬಟ್ ಇದ್ದಾಗ ಅದನ್ನ ಎಂಕರೇಜ್ ಮಾಡ್ಬೇಕು, ಅವ್ರು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಬಟ್ ಅದಕ್ಕೆ 100% ವರ್ತ್ ಇದ್ದಿದ್ದಾರೆ ಪರ್ಸನ್ ಅಂತ ಹೇಳ್ಬೋದು ನಮ್ಮ ಚಂದನ್ರು. ಬಟ್ ಇಟ್ಸ್ ವೆರಿ ಗುಡ್. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಒಂದು ಅಪ್ಕಮಿಂಗ್ ಪ್ಲೇಸಸ್ ಆರ್ಟಿಸ್ಟ್ ಹೀರೋಗಳಲ್ಲಿ ಸ್ಟೈಲಿಶ್ ಆಗಿ ಹುಡುಗಿರ್ಗೆ ಇಷ್ಟ ಆಗೋ ತರ, ಹುಡುಗರಿಗೆ ಇಷ್ಟ ಆಗೋ ತರ ಅಪ್ಕಮಿಂಗ್ ನಮ್ಮ ಕನ್ನಡದಲ್ಲಿ ಒಂದು ಸೂಪರ್ ಸ್ಟಾರ್ ಉಟ್ಕೋಬೇಕಂದ್ರೆ ಅದು ನಮ್ಮ ಬ್ರೋ ಇಂದ ಆಗ್ಬೇಕು. ಥ್ಯಾಂಕ್ ಯು. ನನ್ನ ಆಸೆ ಅದು. ಯಾಕಂದ್ರೆ ನೋಡಿ, ನಾನು ಏನ್ ಗೊತ್ತಾ, ನೋಡಿ, ನಾವು ಒಂದೇ ಜೊತೆ ಹುಟ್ಟಿದಿನ ಇರ್ಬೋದು, ಬಟ್ ಅವ್ರನ್ನ ತುಂಬಾ ಲೈಕ್ ಮಾಡೋದು ಏನಕ್ಕೆ ಅಂದ್ರೆ ಅವ್ರದ್ದು ಪ್ರತಿಯೊಂದು ಆನೆಸ್ಟ್ ಆಗಿರುತ್ತೆ. ಅವ್ರು ಏನೇ ಮಾತಾಡ್ಬೇಕಾದ್ರು ಆನೆಸ್ಟ್ ಆಗಿ ಹೇಳ್ತಾರೆ, ಆನೆಸ್ಟ್ ಆಗಿ ಕೇಳ್ತಾರೆ. ಏನೇ ಡೌಟ್ಸ್ ಇದ್ರು ಪ್ರತಿಯೊಂದನ್ನು ಅದನ್ನ ತುಂಬಾ ಜನದಲ್ಲಿ ಇಲ್ಲ. ಇಲ್ಲಿ ಏನ್ ಗೊತ್ತಾ, ಕಲ್ಮಶೆ ಜಾಸ್ತಿ ಇಂಡಸ್ಟ್ರಿಯಲ್ಲಿ. ಒಂದೇ ಬ್ರೋ ಅಂತಾರೆ, ಹಿಂದ್ಗಡೆ ಹೋಗ್ಬಿಟ್ಟು ಬಿಡು ಅಂದ್ಕೊಂಡು ಹೋಗ್ತಾರೆ. ಈ ತರ ಜನ ತುಂಬಾ ಇರ್ತಾರೆ. ಅಲ್ಲ ಹೇಳ್ತಿರೋದು, ತುಂಬಾ ಜನ ಇದ್ದಾರೆ ಆ ತರ. ಅಂದ್ರೆ ಹೇಳ್ತಿರೋದು. ಬಟ್ ಇವ್ರದ್ದು ಏನಿದ್ರು ಪ್ರತಿಯೊಂದು ವಿಷಯನೂ ಕ್ಲಾರಿಟಿ ತಗೊಳ್ತಾರೆ. ಆ ಟೈಮಲ್ಲಿ ಅನ್ಸುತ್ತೆ ಏನು ಇಷ್ಟೆಲ್ಲ ಕೇಳ್ತಾರೆ ಅಂತ. ಬಟ್ ಇಸ್ ಎ ವೆರಿ ಕ್ಲಾರಿಟಿ. ಒಂದ್ಸತಿ ನೀವು ಕ್ಲಾರಿಟಿ ಕೊಟ್ರೆ ಹೇಳ್ತಾ ಇದೀನಿ, ನಿಮ್ಗೆ ಯಾವ ವಿಷಯದಲ್ಲೂ ಆತರ. ಬಟ್ ಕ್ಲಾರಿಟಿ ಅಂತೂ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಮಾಡೋದಿಲ್ಲ. ಇಲ್ಲ, ಯಾವ್ದೇ ಕಾರಣಕ್ಕೆ ಮಾಡಲ್ಲ. ಅದು ಹೇಳಿದ್ನಲ್ಲ, ಇಸ್ ವೆರಿ ಪರ್ಟಿಕ್ಯುಲರ್, ವೆರಿ ಪರ್ಟಿಕ್ಯುಲರ್. ಈ ಇಡೀ ಸಿನಿಮಾದಷ್ಟೇನೆ. ಅವ್ರು ಇಷ್ಟು ಸಿನಿಮಾ ಒಂದ್ಸತಿ ಸ್ಟೋರಿ ನೋಡಿದ್ರ ಎಲ್ಲ ಏನೇನಿತ್ತು ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಅದ್ ಬಟ್ ಸಟ್ಟಿಗೆ ಹೋದ್ಮೇಲೆ ಒಂದು ದಿವಸ ಒಂದು ಡಿಸ್ಕಷನ್ ಇಲ್ಲ. ಎಲ್ಲ ಕ್ಲಿಯರ್. ಅಲ್ಲ, ಡೈಲಿ ಬರೋರು ಆಫೀಸ್ಗೆ
ಕಾಲೇಜ್ ಬ್ಯಾಗ್ ಹಾಕೊಂಡ್ ಬಂದಾಗ ಒಂದು ಪ್ರೋಟೀನ್ ಬ್ಯಾಗ್ ಇಟ್ಕೊಂಡ್ ಬರೋರು, ಹೌದೌದು. ಓಕೆ ಬಂದ್ ಕೂತ್ಕೊಳ್ಳೋರು ಸ್ಕ್ರಿಪ್ಟ್ ಅಲ್ಲಿ, ಇದೇನು ಅದೇನು ಕಿರಣ್ ಅದಂಗೆ ಇದಂಗೆ ಅಂತೆಲ್ಲ ಕೇಳೋರು ಪ್ರತಿಯೊಂದು ಡೀಟೇಲ್. ಆಮೇಲೆ ನನ್ ಕ್ಯಾರೆಕ್ಟರ್ ಹೈಲೈಟ್ ಆಗ್ಬೇಕು, ನಾನು ಹಿಂಗೆ ಇರ್ಬೇಕು ಅದೆಲ್ಲ ಇಲ್ಲ. ಅವ್ರು ಅದೇ ಹೇಳೋದು, ಫಸ್ಟ್ ಕತೆ ಗೆಲ್ಬೇಕು. ಕತೆಗೆ ಈಗ ಒಂದು ಸೀಕ್ವೆನ್ಸ್ ಅಲ್ಲಿ ಯಾರೋ ಒಂದು ಕ್ಯಾರೆಕ್ಟರ್ ಬಂದು ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಆ ಪರ್ಫಾರ್ಮ್ ಮಾಡೋ ಕ್ಯಾರೆಕ್ಟರ್ಗೆ ಜಾಗ ಕೊಡ್ಬೇಕು. ಓಕೆ ಅರ್ಥ ಆಯ್ತಾ? ಇವಾಗ ಅಲ್ಲಿ ಏನಾಗುತ್ತೆ, ಓವರ್ಲ್ಯಾಪ್ ಆಗ್ಬಾರ್ದು. ಇವಾಗ ಇವ್ರನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗಿ ಅದು. ಯಾಕಂದ್ರೆ ಯಾವತ್ತು ಒಂದು ಸಿನಿಮಾ ಹೇಳ್ತೀನಲ್ಲ, ಒಂದು ಸಿನಿಮಾ ಗೆದ್ರೆ ಇಡೀ ಇಂಡಸ್ಟ್ರಿಯಲ್ಲಿ ಆ ಹೀರೋ ನಿಂತ್ಕೊಂತಾರೆ, ಹೀರೋಯಿನ್ ನಿಂತ್ಕೊಂತಾರೆ, ಅಲ್ಲಿ ಮಾಡಿರುವಂತ ಪ್ರತಿಯೊಬ್ಬ ಆರ್ಟಿಸ್ಟ್ ಆ ಹೆಸರು ಒಂದು ಚಿಕ್ಕ ಕಾಲರ್ ಎತ್ಕೊಂಡ್ಬರ್ತಾರೆ, ನಾನು ಈ ಸಿನಿಮಾ ಮಾಡಿದ್ದೆ ಅಂತ. ಬಟ್ ಆ ತರ ಒಂದು ಇರುವಾಗಲೇ ಎಲ್ಲಾ ಪಾತ್ರಗಳು ಗೆಲ್ಬೇಕು. ವಿಲ್ಲನ್ ಗೆಲ್ಬೇಕು, ಹೀರೋ ಗೆಲ್ಬೇಕು, ಹೀರೋಯಿನ್ ಗೆಲ್ಬೇಕು, ಚಿಕ್ಕ ಚಿಕ್ಕ ಪಾತ್ರಗಳು ಗೆಲ್ಬೇಕು. ಈ ಸಿನಿಮಾದಲ್ಲಿ ಆತರ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ಯಾವ್ದ್ರಲ್ಲೂ ಇನ್ವಾಲ್ವ್ ಆಗ್ದಂಗೆ ಅವರು, ಅಂದ್ರೆ ನೀವೇನ್ ಸಿನಿಮಾ ಕಥೆ ಅನ್ಕೊಂಡಿರೋ ಅದನ್ನ ಮಾಡಿ, ಕತೆ ಗೆಲ್ಬೇಕು, ಸಿನಿಮಾ ಗೆಲ್ಬೇಕು, ಅದು ಆ ಒಂದು ಇದರಲ್ಲಿ ಮಾಡ್ಕೊಂಡು. ನಮ್ಮ ಹೀರೋಯಿನ್ ಅಷ್ಟೇನೆ. ಅದೇ ನಾನು ಇವಾಗ ಅಪ್ಪನೇ ಮಾತಾಡ್ಸೋಣ ಅಂತಿದ್ದೆ, ಅವಾಗಿಂದ ಪಾಪ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದಾರೆ. ಯಾಕೆ ಯಾಕೆಂದ್ರೆ ಕ್ವಶನ್ ಕೇಳಿಲ್ಲ. ಕ್ವಶನ್ ಕೇಳ್ತಾ ಇಲ್ಲ ಹಾ, ಪಾಪ ಬರೀ ಹೀರೋ ಮತ್ತೆ ಪ್ರೊಡ್ಯೂಸರ್ ಸರ್. ಹಾನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕಾ? ಏನಂದ್ರೆ ಯೂಶಲಿ ನಾನ್ ನೋಡಿರೋ ಪ್ರಕಾರ ಆ ಸಿನಿಮಾದಲ್ಲಿ ಏನೋ ಒಂದು ಸ್ಪೆಷಲ್ ಸ್ಪೇಸ್ ಇದೆ ಅಂತ ಅನ್ಸಿಲ್ಲ ಅಂತಂದ್ರೆ ನೀವ್ ಅದನ್ನ ಒಪ್ಕೊಳ್ಳಲ್ಲ. ಏನಾದ್ರು ಡಿಫ್ರೆಂಟ್ ಆಗಿದ್ರೇನೆ ಕಥೆ ಅಥವಾ ಏನಾದ್ರು ನಿಮ್ ರೋಲ್ಗೆ ಒಂದು ಇಂಪಾರ್ಟೆನ್ಸ್ ಇದೆ ಒಪ್ಕೊಳ್ಳೋದು. ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಸಿನಿಮಾ ಯಾಕೆ ಒಪ್ಕೊಂಡಿದ್ದು, ಅಂತ ಸ್ಪೆಷಾಲಿಟಿ ಏನಿದೆ ನಿಮ್ ಕ್ಯಾರೆಕ್ಟರ್ ಅಲ್ಲಿ, ಅಥವಾ ಜಸ್ಟ್ ಬಿಕಾಸ್ ನವರಸನ್ ಸರ್ ಕೇಳಿದ್ರು ಅಂತ ಒಪ್ಕೊಂಡು? ನೋ, ಚಂದನ್ ಶೆಟ್ಟಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ಕೆ ಒಪ್ಕೊಂಡೆ. ಇದು ಹಾಡ್ ನೋಡ್ತಾ ಇದೆ. ನೋಡಿ, ಅಪ್ಪ ಕಾಫಿ ತಂದ್ಕೊಡ್ರಪ್ಪ ಒಂದು. ನಂಗೊಂದು ಬೂಸ್ಟ್. ಎಸ್, ಹೌದು. ನಂಗೆ ಸ್ಟೋರಿ ಹೇಳಿದಾಗ ಸರ್ ಸ್ಟೋರಿ ತುಂಬಾ ಇಷ್ಟ ಆಯ್ತು ನನಗೆ. ಬಿಕಾಸ್ ಸ್ಪೇಸ್ ಇದೆ ಆಕ್ಟ್ ಮಾಡೋದಕ್ಕೆ. ಪ್ಲಸ್ ಚಂದನ್ ಸರ್ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅದು ಅವ್ರ ಲಾಂಚಿಂಗ್ ಸಿನಿಮಾ ಬೇರೆ. ಇಲ್ಲ, ಒಂದ್ ಸಿನಿಮಾ ಮಾಡಿದ್ರು ಬಟ್ ಅದು ರಿಲೀಸ್ ಆಗಿಲ್ಲ. ಇವಾಗ ಶೂಟಿಂಗ್ ಆಗ್ತಾ ಇತ್ತು. ಅದ್ರ ಟ್ರೇಲರ್ ಎಲ್ಲ ನೋಡಿದ್ದೆ ನಾನು. ಆಮೇಲೆ ಆಲ್ರೆಡಿ ಅವ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ರ್ಯಾಪರ್, ಎಲ್ಲರಿಗೂ ಇಷ್ಟ ಆಗೋ ಅಂತ. ಪಕ್ಕದೂರವರು ಇಬ್ಬರು ಪಕ್ಕ ಅವರು. ಓಕೆ, ಯಾವರು? ನಿಮ್ದು ಅವರು ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದೆ? ಅದೇ ಪಕ್ಕದೂರವರು ಅಂತ ಹೇಳ್ತಿದ್ದೆ. ಇಲ್ಲ, ಇವ್ರು ಹೇಳಿದ್, ನಾನ್ ಹೇಳಿದ್ದೇನು? ಅದೇ ಆಲ್ರೆಡಿ ಒಳ್ಳೆ ಎಸ್ಟಾಬ್ಲಿಷ್. ಹೌದು. ಸೊ ನನಗೂ ಆಕ್ಟ್ ಮಾಡ್ಬೇಕು ಅವ್ರ ಜೊತೆ ಅಂತ ಹೇಳಿ ಒಪ್ಕೊಂಡೆ. ಮುಂಚೆನೆ ಅಂದ್ರೆ ಈ ಆಕ್ಟಿಂಗ್ ಚಾನ್ಸ್ ಬರಕ್ ಮುಂಚೆನೆ ನಿಮ್ಗೆ ಚಂದನ್ ಶೆಟ್ಟಿ ಅವರಂದ್ರೆ ಹೌದು, ಎಲ್ಲರಿಗೂ ಗೊತ್ತು. ಯಾರಿಗ್ ಗೊತ್ತಿಲ್ಲ ಹೇಳಿ? ನಾವ್ ತಿರುಪತಿಗೆ ಹೋದ್ರು ಅಲ್ಲಿ ಇಷ್ಟ ಆಯ್ತಾ ಅಂತ. ಐ ಮೀನ್ ಕೆಲವ್ರು ನಮ್ ಫೇವ್ರೆಟ್ ಆತರ ಫೇವ್ರೆಟ್ ಆರ್ಟಿಸ್ಟ್ ಅಂತ ಆತರ ಏನಿರ್ಲಿಲ್ಲ. ಬಟ್ ನಂಗೆ ಚಂದನ್ ಶೆಟ್ಟಿ ಅಂತ ಹೇಳಿದ್ರೆ ಒಂದು ಏನಂತಾರೆ, ಗೊತ್ತು. ಒಂದ್ ಕ್ರೇಜ್ ಗೊತ್ತಿತ್ತು, ಎಲ್ಲ ಇತ್ತು. ಆತರ ಎಲ್ಲರಿಗೂ ಇವತ್ ಎಲ್ಲಾ ಹುಡುಗಿರ್ಗೂ ಇಷ್ಟ. ಚಂದನ್ ಶೆಟ್ಟಿ ಅಂದ್ರೆ ಸಾಕು ಓ ಅಂತ ಕಿರಿಸ್ತೇನೆ. ಸೊ ಆತರ ನಂಗೂ ಇಷ್ಟ. ಇವಾಗ ನಿಮ್ಗೆ ತುಂಬಾ ಜನ ಹೀರೋಯಿನ್ಸ್ ಎಲ್ಲ ಗೊತ್ತು ಆಯ್ತಾ, ಇವನ್ ತೆಲುಗು ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಎಲ್ಲಾ ಕಡೆ. ವೈ ಅಪೂರ್ವ? ಎಸ್, ವೈ ಅಪೂರ್ವ? ಅದಕ್ಕೆ ಈಗ ಅನ್ಸ್ತಾ ಇದೆ ನನ್ಗೆ, ಯಾಕೆ ಇಷ್ಟು ಜನ ಗೊತ್ತಿರೋ ಅಪೂರ್ವ ಹೆಂಗ್ ಬಂದ್ಲು ಅಂತ ಈಗ ನನ್ಗೆ ಆಗ್ತಿದೆ. ಅಂದ್ರೆ ನೋಡಿ, ಯಾವತ್ತು ನನ್ನ ವಿಷಯದಲ್ಲಿ ನನಗೆ ಯಾವಾಗ್ಲೂ ಡೌನ್ ಟು ಎರ್ತ್ ಯಾರು ಇರ್ತಾರಲ್ವಾ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಎಲ್ಲಾ ತರ ಹೀರೋಗಳನ್ನ, ಆರ್ಟಿಸ್ಟ್ಗಳನ್ನ, ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ಎಲ್ಲ ಒಡನಾಟ ಇದೆ. ಬಟ್ ಅವರೇ ಇವತ್ತು ರಜನಿಕಾಂತ್ ಸರ್ನ ನಾವು ಮೀಟ್ ಆದ್ರೆ ಇಸ್ ಡೌನ್ ಟು ಎರ್ತ್. ಅವ್ರ ತರ ಹೇಳ್ತಾ ಇರೋದು. ನೀವು ಈಗ ನಾ ಹೇಳ್ತೇನೆ, ತಮಿಳಲ್ಲಾಗ್ಲಿ, ತೆಲುಗಲ್ಲಾಗ್ಲಿ, ಕನ್ನಡದಲ್ಲಾಗ್ಲಿ ದೊಡ್ಡ ದೊಡ್ಡ ಸ್ಟಾರ್ಸು ಎಷ್ಟು ಡೌನ್ ಟು ಎರ್ತ್ ಆಗಿರ್ತಾರೆ. ಇಂಥ ಇದ್ರಲ್ಲಿ ಇನ್ನೂ ಒಂದು ಸಿನಿಮಾ ಮಾಡಿರಲ್ಲ ಕೆಲವರು. ಒಂದು ಬೆಳ್ಳನ್ಕೆ ಎಷ್ಟು ಹೇಳ್ತಾ ಇರೋದು ನಾನು, ಅವ್ರು ಇನ್ನೂ ಒಂದು ಸಿನಿಮಾ ಕರೆಕ್ಟಾಗಿ ಪ್ರಾಪರ್ ರಿಲೀಸ್ ಆಗಿರಲ್ಲ, ಒಂದು ಸಿನಿಮಾ ಮಾಡಿರಲ್ಲ. ಇಂಥವ್ರಿಗೆಲ್ಲ ಅವಲ್ಲೇ ಅವ್ರಿಗೆ ತಲೆ ನಿಲ್ಲೋದು ಇಲ್ಲ. ಅವರು ಈಗಲೇ ದೊಡ್ಡ ಇದು ಅನ್ನೋ ಫೀಲ್ ಬಂದ್ಬಿಟ್ಟಿರ್ತದೆ. ಒಂದು ಸಿನಿಮಾ ಯಾವ್ದೋ ಒಂದು ಕ್ಯಾರೆಕ್ಟರ್, ಒಂದು ಸಿನಿಮಾ ಗೆದ್ದೆ ಅದ್ರಲ್ಲಿ ಒಂದು ಪಾತ್ರ ಮಾಡಿರ್ತಾರೆ, ಅವ್ರಿಗೆ ಈಗಲೇ ತಲೆ ನಿಲ್ಲಲ್ಲ, ನಮ್ಮಿಂದನೇ ಸಿನಿಮಾ ಗೆಲ್ಲುತ್ತೆ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾರೆ. ಹಂಗಿರುವಾಗ ಅಪೂರ್ವ ಅಷ್ಟು ಸಿನಿಮಾ, ವಿಕ್ಟರಿ 2 ಆಗ್ಬೋದು, ಅಪೂರ್ವ ಆಗಿರ್ಬೋದು, ಸುಮಾರು ಸಿನಿಮಾಗಳು ಮಾಡ್ತಾ ಇರ್ಬೇಕಾದ್ರೆ, ಕೃಷ್ಣ ಟಾಕೀಸ್ ಸಿನಿಮಾ ಎಲ್ಲ ಮಾಡ್ಬೇಕಾದ್ರು ಎಷ್ಟು ಡೌನ್ ಟು ಎರ್ತ್ ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ಒಂದು ಹುಡುಗಿ ಇದ್ರೆ ಹೆಂಗಿರ್ತಾರೆ ಹೇಳಿ, ಆ ತರ ಎಷ್ಟು ಡೌನ್ ಟು ಎರ್ತ್ ಇದ್ದಾಗ ನನಗೆ ಅನ್ಸ್ತೈತೆ, ಇಲ್ಲ ಹುಡುಗಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಿನಿಮಾ ಒಂದು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಈ ಕಾಂಬಿನೇಷನ್ಗೆ ಅನ್ಕೊಂಡು ಕೇಳಿದ ತಕ್ಷಣನೇ ಆಯ್ತು ಸರ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ಬಂದು ಮಾತಾಡ್ತೀನಿ, ಇಟ್ಸ್ ಗುಡ್. ನಾನು ನಿಜ ಹೇಳ್ತೀನಿ, ಇವತ್ತು ಪ್ರೌಡ್ ಆಗಿ ಅನ್ಸುತ್ತೆ. ಯಾಕಂದ್ರೆ ಒಂದು ಆರ್ಟಿಸ್ಟ್ ಕಾಂಬಿನೇಷನ್ ನೋಡಿ, ಯಾವತ್ತೊಂದು ಸಿನಿಮಾ ಆಕ್ಟ್ ಮಾಡ್ಬಿಟ್ಟು ಹೊರಟೋಗ್ತಾರಲ್ಲ, ಅವಾಗ ಪ್ರೌಡ್ ಅನ್ಸಲ್ಲ. ಯಾವಾಗ ಒಂದು ಸಿನಿಮಾಗೆ ಒಂದು ಪ್ರಮೋಷನ್, ಒಂದು ರಿಲೀಸ್ ಟೈಮಲ್ಲಿ ಒಂದು ಪ್ರೊಡ್ಯೂಸರ್ಗೆ ಸಾಥ್ ಕೊಟ್ಟು ನಿಂತ್ಕೊಂತಾರಲ್ಲ, ಅವತ್ತು ನಿಜವಾಗ್ಲೂ ಪ್ರೌಡ್ ಅನ್ಸುತ್ತೆ. ಸರ್ ನಾನು ಡೇಟ್ ಇಲ್ಲ, ನಂದು ಆ ಶೂಟಿಂಗ್ ಇದೆ,
ನಾನು ಇಲ್ಲೋಬೇಕು, ನಾನು ಅಲ್ಲೋಬೇಕು, ಈ ತರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋ ಟೈಮಲ್ಲಿ ಅನ್ಸ್ಬಿಡುತ್ತೆ, ಸೊ ಯಾಕಪ್ಪ ನಾವು ಇಂಥ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದ್ವಿ ಅನ್ಸುತ್ತೆ. ಬಟ್ ನನಗೆ ನಿಜ ಹೇಳ್ತಾ ಇದ್ದೀನಿ, ಅದೇ ಇವತ್ತು ನೋಡಿ ತಿರುಪತಿ ಮನೆ ಹೋಗ್ಬೇಕು ಅಂದ್ವಿ, ಪಾಪ ಅವ್ರು ರೆಡಿಯಾಗಿ ನಮ್ಮ ಜೊತೆ ತಿರುಪತಿ ಬೆಟ್ಟ, ನಾನು ಹೇಳಿದ್ ಮೆಟ್ಲತ್ತದ ಬೇಡಮ್ಮ ನೀವು ಮೇಲೆ ಇರು ಅಂತ ಹೇಳಿದ್ರು. ಇಲ್ಲ ಸರ್ ನೀವೆಲ್ಲ ಹತ್ತಿದ್ದೀರಾ ಸಿನಿಮಾಗೋಸ್ಕರ ನಾನು ಹತ್ತೀನಿ ಅಂತ ಹೇಳಿ ಅಷ್ಟು ಚೆನ್ನಾಗಿ ಹತ್ತಿ, ಅದು ನಮ್ಗಿನ್ನ ಮುಂಚೆ ಹತ್ತಿದ್ರೆ, ನನ್ಗೆ ನಮ್ಮ ಡೈರೆಕ್ಟರ್ಗಿನ್ನ ಮುಂಚೆ ಅವ್ರು ಹತ್ತಿದ್ದಾರೆ. ಯಾಕಂದ್ರೆ ಡೈರೆಕ್ಟರ್ಗೆಲ್ಲ ಹತ್ತಾಗ ಪಾಪ ಅವ್ನು ಸ್ವಲ್ಪ ದಪ್ಪ ಇದನ್ನ ಹತ್ತಕ್ಕಾಗಿಲ್ಲ. ಇವರು ಬರೀ 57 ನಿಮಿಷದಲ್ಲಿ ತಿರುಪತಿ ಮೆಟ್ಲತ್ತಿ ರೆಕಾರ್ಡ್, ಆಲ್ ಟೈಮ್ ರೆಕಾರ್ಡ್ಸ್ ಮಾಡಿದ್ರು, ಕ್ರಿಯೇಟ್ ಮಾಡಿದ್ರು. ಗೊತ್ತಿಲ್ಲ ಆದ್ರೆ ಬೇರೆಯವ್ರ ಗೊತ್ತಿಲ್ಲ. ಅಲ್ಲ ನಮ್ಗೆ ಗೊತ್ತಿರೋ ಇದ್ರಲ್ಲಿ 57 ಮಿನಿಟ್ಸ್ಗೆ ಎಲ್ಲರೂ ಗುಡ್ ಅಂದ್ರು. ನನಗೂ ತುಂಬಾ ಖುಷಿ ಆಯ್ತು. ನನ್ನ ಆದ್ಮೇಲೆ ನೆಕ್ಸ್ಟ್ ಅಪೂರ್ವ ಅವ್ರು ಬಂದ್ರು. ನಾನು ಹತ್ತಿ ಒಂದು 20 ನಿಮಿಷ ಗ್ಯಾಪಲ್ಲಿ ಅವ್ರು ಬಂದ್ರು. ಅದೆಲ್ಲೋದ್ರು ಅಂತ ಗೊತ್ತಿಲ್ಲ, ತಿರುಪತಿ ಮಿಸ್ ಎಲ್ಲೋದ್ರಿ ನೀವು? ಹೋದ್ರು ಅಂತಾನೆ ಗೊತ್ತಿಲ್ಲ. ನಾವು ಏನ್ ಮಾಡೋದು, ಅಪೂರ್ವ ಮಿಸ್ ಆಗ್ಬಿಟ್ಟಾಳಲ್ಲ ತಿರುಪತಿಲಿ, ಇಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾನು ಅಲ್ಲಿ ಚಿರತೆ ಎಲ್ಲ ಚಿರತೆಗೆ ಎತ್ಕೊಂಡ್ ಹೋಗ್ಬಿಡ್ತಾ ಅಂತ ಭಯ ಆಗೋಗಿದೆ ಸ್ವಲ್ಪ ನನಗೆ ಆಕ್ಚುಲಿ. ಆಮೇಲೆ ಫೋನ್ ಎಲ್ಲ ಮಾಡ್ತೀವಿ, ಫೋನ್ ರೀಚ್ ಆಗ್ತಿಲ್ಲ. ಆಮೇಲೆ ಒಂದ್ 5 ನಿಮಿಷ ಆದ್ಮೇಲೆ ಫೋನ್ ರೀಚ್ ಆಯ್ತು. ಅಲ್ಲಿ ನೋಡ್ರೆ ಕತ್ಲೆಯಿಂದ ಯಾರೊಬ್ರು ನಡ್ಕೊಂಡ್ ಬರ್ತಾ ಇದಾರೆ. ಸರ್ ಇಲ್ಲೇ ಇದೀನಿ ಸರ್ ಅಂತ. ಆದ್ರೂ ಕತ್ಲೆಯಿಂದ ಯಾಕೆ ನಡ್ಕೊಂಡ್ ಬಂದ್ರಿ ನೀವು? ಇಲ್ಲ ಅಲ್ಲಿ ಕತ್ಲೆ ಇತ್ತು, ಅಲ್ಲಿ ಆ ಕಡೆ ಹೋಗ್ತಿದ್ರು. ಕತ್ಲೆ ಇತ್ತು. ಅನ್ನಮಯ್ಯ ಸಿನಿಮಾದಲ್ಲಿ ಬಂದು ದೇವ್ರು ಕರೆಯೋದರ ಅಲ್ಲಿಂದ ಯಾರೋ ಕರೆದಿದ್ರು, ವೈಬ್ರೇಷನ್ ಇತ್ತು ಅಲ್ಲಿ. ಆ ಡಿವೈನ್ ಫೀಲ್ ಇದೆಯಲ್ಲ, ನಿಜ ಹೇಳ್ತೀನಿ, ನಮ್ಮ ಲೈಫ್ ಅಲ್ಲಿ ಇವತ್ತು ಅಂತ ಫೀಲ್ಸ್ ಅಂತ ಇದನ್ನ ನಮ್ಮ ಸಿನಿಮಾದಲ್ಲಿ ನಾವು ಹೋಗಿದೀವಿ. ಯಾಕಂದ್ರೆ ನಾನು ತಿರುಪತಿ ರೆಗ್ಯುಲರ್ ಹೋಗ್ತಾ ಇರ್ತೀನಿ. ಬಟ್ ಆ ಮೂಮೆಂಟ್ ಇದೆಯಲ್ಲ, ಸೂತ್ರಧಾರಿಗೋಸ್ಕರ ಹೋಗೋ ಮೂಮೆಂಟ್ ಇದೆಯಲ್ಲ, ನಮ್ಗೆಲ್ಲರಿಗೂ ಅಷ್ಟೇ ಒಂದು ಡಿವೈನ್ ಫೀಲ್, ಒಂದು ಭಕ್ತಿಯಿಂದ ಆಗ್ತಿದ್ರು. ಪ್ರತಿಯೊಬ್ಬರು ಸ್ವಾರ್ಥಕ್ಕಿಂತ ಭಕ್ತಿಯಿಂದ ದೇವ್ರ ಸೇವೆ ಮಾಡ್ಕೊಂಡು ಎಲ್ಲ ನೀಟಾಗಿ ಮಾಡ್ಕೊಂಡ್ಬಂದ್ವಿ. ಇಟ್ಸ್ ವೆರಿ ಗುಡ್. ಅವತ್ತು ಅನಿಸ್ತು, ಅಪ್ಪ ನಮ್ಮ ಆರ್ಟಿಸ್ಟ್ಗಳು ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದೀವಿ, ಇವ್ರ ಜೊತೆ ನೆಕ್ಸ್ಟ್ ಸಿನಿಮಾ ಬೇಕಾದ್ರೂ ಮಾಡ್ಬೋದು. ಅಪೂರ್ವ ನೆಕ್ಸ್ಟ್ ಸಿನಿಮಾಗೂ ಬೇಕಾದ್ರು ಅಲ್ಲ ಹೇಳ್ತಲ್ಲ, ನಾನು ಇನ್ನು 10 ಜನಕ್ಕಲ್ಲ 100 ಜನ ಸಜೆಸ್ಟ್ ಮಾಡ್ತೀನಿ. ನನ್ನ ಹತ್ರ ಬರೋ ಅಂತವ್ರಿಗೆ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ, ಇಂಥ ಆರ್ಟಿಸ್ಟ್ ಇಟ್ಕೊಳ್ಳಿ, ಸಿನಿಮಾ ಮಾಡಿ, ನೀವ್ ಯಾಕೆ ಅಂತ ಇಂಥವ್ರಿಗೆ ಹೋಗ್ತೀರಿ, ಇಲ್ಲಿ ಹೋಗ್ರಿ ನಮ್ಮ ಹೀರೋಗಳೆಲ್ಲ ಹಿಂಗಿದ್ದಾರೆ ಮಾಡಿ ಅಂತ. ದೊಡ್ಡ ದೊಡ್ಡ ಪ್ರೊಡಕ್ಷನ್ ನಾವು ಸಿನಿಮಾ ಮಾಡೋದು ದೊಡ್ಡದಲ್ಲ, ಈ ತರದೊಂದು ನಾವು ಅವ್ರ ಕಡೆಯಿಂದ ಪ್ರೀತಿ ಗಳಿಸೋದು ದೊಡ್ಡದು ಆಗುತ್ತೆ. ಯಾಕೆಂದ್ರೆ ಸಿನಿಮಾ ಮಾಡಿ ಹೊಟ್ಟೋಗ್ಬಿಡ್ಬೋದು, ಬಟ್ ಅವ್ರು ನನಗ್ ನಿಜ ಗೊತ್ತಿರ್ಲಿಲ್ಲ ಅಷ್ಟೊಂದೆಲ್ಲ ಇದ್ದಾಗ. ನಾವು ಎಷ್ಟೇ ಏನೇ ಮಾಡಿದ್ರು ಉಳ್ಕೊಳ್ಳೋದು ಪ್ರೀತಿ ವಿಶ್ವಾಸ ಅಷ್ಟೇನೆ, ಅದನ್ನ ಗಳಿಸ್ಬಿಟ್ರೆ ಸಾಕು ಅಷ್ಟೇ. ಎಷ್ಟೋ ಆರ್ಟಿಸ್ಟ್ಗಳಿಗೆ ಇಲ್ಲಿಂದ ಹೈದರಾಬಾದ್ ಕರ್ಕೊಂಡೋಗಿ ಅವ್ರನ್ನೆಲ್ಲ ಅಲ್ಲಿ ಪರಿಚಯ ಮಾಡಿಸಿ ಸಿನಿಮಾಗಳು ಕೊಡಿಸಿ ತುಂಬಾ ಮಾಡಿರ್ತೀವಿ. ಬಟ್ ಒಂದ್ ಸಿನಿಮಾ ಆಗಿದ ತಕ್ಷಣ 2ನೇ ಸಿನಿಮಾ ಮರ್ತೋಗ್ತಾರೆ, ಆಯ್ತಾ. ಬಟ್ ಅದನ್ನೇ ಹೇಳೋದು, ನಾವು ಆ ಒಂದ್ ಸಿನಿಮಾ ಮಾಡಿ ಮರ್ತೋಗ್ತಾರಲ್ವಾ, 3ನೇ ಸಿನಿಮಾ ನಾವು ಅವ್ರನ್ನ ಮರ್ತೋಗಿರ್ತೀವಿ. ಇಷ್ಟೇ ವ್ಯತ್ಯಾಸ. ಯಾವತ್ತು ಅವ್ರು ಎಷ್ಟು ಉಳಿಸ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಉಳ್ಕೊಂಡು ಹೋಗುತ್ತೆ. ಇವಾಗ ಉಳಿಸ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಅದ್ರ ತಕ್ಕಂತೆ ಪ್ರತಿಫಲ 100%. ನನ್ನ ಕಡೆಯಿಂದ ಏನಿದೆಯೋ ಸಪೋರ್ಟ್ ಅದು ಯಾವಾಗ್ಲೂ ನಮ್ಮ ಚಂದನ್ ಬ್ರೋಗ್ ಆಗ್ಬೋದು, ಅಪೂರ್ವಾಗ ಆಗಿರ್ಬೋದು, ನಮ್ಮ ಡೈರೆಕ್ಟರ್ಗೆ ಆಗಿರ್ಬೋದು, ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ಯಾಕಂದ್ರೆ ನನಗೆ ಸಿನಿಮಾ ಮುಗಿದ ಮೇಲೆ ವೆರಿ ಇಂಪಾರ್ಟೆಂಟ್, ಸಿನಿಮಾ ಆದ್ಮೇಲೆ ಅಲ್ಲ. ನಾನು ಲಾಸ್ಟ್ ಟೈಮ್ ದಮಯಂತಿಯಲ್ಲಿ ರಾಧಿಕಾ ಕುಮಾರ್ ಸುಂದರ್ ಅಷ್ಟೇ ಕಡೆಯ ದಿನವರೆಗೂ ನಿಂತ್ಕೊಂಡು ಹೋಗಿದ್ದೆ ನೋಡಿ. ಇವತ್ತು ನಮ್ಗೆ ಅವ್ರ ರಿಲೇಶನ್ಶಿಪ್ ಚೆನ್ನಾಗಿದೆ, ಅದು ವೆರಿ ಇಂಪಾರ್ಟೆಂಟ್. ಸಿನಿಮಾಗಿನ ಪ್ರಮೋಷನ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಭಾಗ್ಯ. ಇನ್ನು ನೀವು ಆಲ್ರೆಡಿ ರವಿಚಂದ್ರನ್ ಸರ್ ಜೊತೆ ವರ್ಕ್ ಮಾಡಿದೀರಾ, ಹಾಗೆ ಅಭಿಮನ್ಯು ಕಾಶಿನಾಥ್ ಅವ್ರ ಜೊತೆನೂ ವರ್ಕ್ ಮಾಡಿದೀರಾ ರೀಸೆಂಟ್ ಆಗಿ. ಈಗ ಚಂದನ್ ಶೆಟ್ಟಿ ಅವರು. ಸೊ ಹೇಗನ್ಸುತ್ತೆ ಈ ತರ ಡಿಫ್ರೆಂಟ್ ಜಾನರ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿರುವಂತ ವ್ಯಕ್ತಿಗಳು ಅವರೆಲ್ಲ, ನಿಮ್ಗೆ ಹೇಗನ್ಸುತ್ತೆ ಈ ತರ ಟೀಮ್ ಚೇಂಜ್ ಆದಾಗ, ಅಥವಾ ಅವ್ರವ್ರದ್ದು ಪರ್ಟಿಕ್ಯುಲರ್ ಅವರಿಂದ ಕಲ್ತಿರುವಂತ ವಿಷಯಗಳೇನು? ಅಂದ್ರೆ ನನಗೇನಾಗುತ್ತೆ ಅಂದ್ರೆ, ಇವಾಗ ಕಾಶಿನಾಥ್ ಅವ್ರ ಮಗನ್ ಜೊತೆ ಮಾಡಿದಾಗ ಅವ್ರ ಪಪ್ಪಂದ್ ವಿಷಯ ಅಲ್ಲ, ಅವ್ರ ಲೈಫ್ ಏನೇನಾಯ್ತು ಅಂತ ನಾವು ಕುತ್ಕೊಂಡಾಗ ಅವ್ರು ಬರೀ ಅವ್ರ ಅಪ್ಪಂದೇ ಮಾತಾಡ್ತಾ ಇದ್ರು ನಮ್ ಜೊತೆ ಎಲ್ಲ. ಅವ್ರ ಅಪ್ಪಂದಾಗಿರ್ಬೋದು, ಅವ್ರ ಲೈಫ್ ಸ್ಟೋರಿ, ಅವಾಗೆಲ್ಲ ನಮಗೆ ತಿಳ್ಕೊಳ್ಳುವಂತದ್ದೊಂದು ಭಾಗ್ಯ ಸಿಗುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ನಾವುಗಳು ಆಕ್ಟ್ ಮಾಡ್ತಾ ಇರ್ಲಿಲ್ಲ, ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಕೂಡ. ಸೊ ಅವ್ರು ಈ ತರ ಆಕ್ಟ್ ಮಾಡ್ತಿದ್ವಿ, ಅವಾಗ ಕ್ಯಾರವಾನ್ ಇರ್ತಿರ್ಲಿಲ್ಲ, ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಆಕ್ಟ್ ಮಾಡ್ತಾ ಇದ್ವಿ, ನಮ್ಮ ಪಾಪ ಅವರೆಲ್ಲ ಹಿಂಗಿದ್ರು, ಅದೆಲ್ಲ ತಿಳ್ಕೊಳ್ಳುವಂತ ಭಾಗ್ಯ ಸಿಗುತ್ತೆ ತುಂಬಾ ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡಿದಾಗ. ಇನ್ನ ರವಿ ಸರ್ ಅಂತವ್ರು ಗೊತ್ತಲ್ಲ, ಅವರಿಂದ ಕಲಿಯೋದಿರುತ್ತೆ, ನಮ್ಗೇನು ಗೊತ್ತಿರಲ್ಲ ಅವಾಗ. ನಾನು ಯಾವತ್ತು ಜಾಸ್ತಿ ಕೇಳ್ತೀನಿ ಹೇಗೆ ಅನ್ನೋದನ್ನ ತಿಳ್ಕೊಳಕ್ ಇಷ್ಟಪಡ್ತೀನಿ, ಜಾಸ್ತಿ ಮಾತಾಡಲ್ಲ, ನಾನು ತುಂಬಾ ತಗೋತೀನಿ. ಸೊ ಅದಾದ್ಮೇಲೆ ಶರಣ್ ಸರ್ ಅಷ್ಟೇ. ಶರಣ್ ಸರ್ ನೀವೇ ನೋಡಿದಿರ ಇಂಟರ್ವ್ಯೂಸ್ ನಲ್ಲೆಲ್ಲ ನಮ್ಮನ್ನ ಸುಮ್ನೆ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ, ಬರೀ ನಗಿಸ್ತಾ ಇದ್ರು. ಅಂದ್ರೆ ನಾನು ಏನೇ ಆಕ್ಟ್ ಮಾಡಿದ್ರು ಎಷ್ಟು ಪ್ರೋತ್ಸಾಹ ಮಾಡ್ತಿದ್ರು ಅಂದ್ರೆ, ವಾವ್
ಸೂಪರ್ ಆಗಿ ಮಾಡಿದ್ಲು. ಏನ್ರಿ ಇಂತ ಹೀರೋನ ಸೆಲೆಕ್ಟ್ ಮಾಡಿದೀರಾ, ಸೂಪರ್ ಹೀರೋಯಿನ್ ಅಮ್ಮ, ನೋಡು ನೀನ್ ಹೆಂಗ್ ಮಾಡ್ತೀಯ ಇನ್ ಮುಂದೆ ಅಂದ್ರೆ ನನಗೆ ಅವಾಗ ನಾನ್ ಮಾಡ್ತೀನಲ್ವಾ ಕಾನ್ಫಿಡೆನ್ಸ್ ಬರ್ತಿತ್ತು. ನೆಕ್ಸ್ಟ್ ಸಖತ್ತಾಗಿ ಮಾಡ್ತೀನಿ ಇನ್ ಮುಂದೆ, ಸರ್ ಹೇಳ್ಬಿಟ್ರು ನಾನು ಇನ್ನ ಸೂಪರ್ ಆಗಿ ಮಾಡ್ಬೇಕಪ್ಪ ನೆಕ್ಸ್ಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಹಿಂಗೆ ಎಲ್ಲರ ಹತ್ರನು ಅಷ್ಟೇ, ಚಂದನ್ ಶೆಟ್ಟಿ ಅವರಿಂದನೂ ಅಷ್ಟೇನೆ. ಬಟ್ ಅವ್ರು ಸ್ವಲ್ಪ ಮಿಂಗಲ್ ಆಗ್ತಿರ್ಲಿಲ್ಲ ನಾವಿಬ್ರು, ಬಿಕಾಸ್ ಆಫ್ ನವರಸನ್ ಸರ್ ಇಂದ ನಾವು ಏನು ಮಾಡಿ ಸೊ ಏನೋ ನಾನು ಹೀರೋಯಿನ್ ಇಬ್ಬರು ಮಿಂಗಲ್ ಮಾಡಕ್ ಬಿಟ್ಟಿದ್ರೆ ನಾನು ಅವರ ಸನದಂಗಿದೆ. ಇಲ್ಲ ಸರ್ ನಾನು ಹಂಗೆ ಆಗ್ಬೇಡ ಅಂತ ಹೇಳಿದ್ವಾ, ಆಗ್ಬೇಕಾಯ್ತು. ನಮಗ್ ಮಾತಾಡಕ್ ಬಿಟ್ಟು ಹಾಗಲ್ಲ ಅಂದ್ರೆ ಜಾಸ್ತಿ ನಾವು ಮಾತಾಡಕ್ ಆಗಿಲ್ಲ ಅಷ್ಟೇ. ಅದ್ರಲ್ಲಿ ಇವ್ರು ಸ್ವಲ್ಪ ಒಂದೊಂದ್ಸತಿ ಇಂಟ್ರೋವರ್ಟ್ ತರನೇ ಫೀಲ್ ಆಗ್ಬಿಡುತ್ತೆ. ಅವ್ರು ಮಾತಾಡಲ್ಲ, ಅವರು ಸಿಕ್ಕಾಗಂತೂ ಯಾಕೈಗೂ ಸಿಗಲ್ಲ. ಅವ್ರು ಮಾತಾಡಲ್ಲ, ಅವ್ರು ಹುಡುಗಿರ್ ಜೊತೆ ಅಂತೂ ಮಾರುದ ಹೊರಟೋಗ್ಬಿಡ್ತಾರೆ. ಇಲ್ಲ ನಾನು ಅಷ್ಟಾಗಿ ಸ್ವಲ್ಪ ಕಮ್ಮಿ, ನಾನು ಜಾಸ್ತಿ ಮಾತ್ ಕಮ್ಮಿ ನಾನು. ಬಿಕಾಸ್ ಇವ್ರನ್ನು ಕೇಳಿ ಇವ್ರ ಜೊತೆ ಜಾಸ್ತಿ ಮಾತೇನ್ ಆಡೋದಿಲ್ಲ. ಅವ್ರು ಮಾತಾಡ್ತಾ ಇರ್ತಾರೆ, ನಾನು ಕೇಳಿಸ್ಕೊಂತಾ ಇರ್ತೇನೆ ಅಷ್ಟೇ. ಸೊ ಹಂಗೆ ಹಂಗೆ ಏನಾದ್ರು ನನ್ ಮನ್ಸಿಗೆ ಪಂಚ್ ಡೈಲಾಗ್ ಬಂದಾಗ ಹೊಡೆದ್ ಬಿಡ್ತೀನಿ ಅಷ್ಟೇ. ಓನ್ಲಿ ಪಂಚ್ಗಳು ಮಾತ್ರ ಕೊಡ್ತಾ ಇರ್ತಾರೆ ಅಷ್ಟೇ. ನಾನ್ ಅನ್ಕೊಂಡೆ ಸೆಟ್ಟಲ್ ನೀವಿಬ್ರು ಅಂದ್ರೆ ಅವ್ರದ್ದು ಸಾಂಗ್ಸ್ ಎಲ್ಲ ಹಳೆದೆಲ್ಲ ಒಂದಷ್ಟು ರ್ಯಾಪ್ ಸಾಂಗ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಕೇಳಿಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸಿಂಗ್ ಮಾಡ್ಕೊಂಡು ಅಷ್ಟು ಟೈಮ್ ಎಲ್ಲ ಕೊಟ್ಟು ಇಲ್ಲ, ಯಾವ ನಮ್ ತರ producer time time ಕೊಟ್ಟಿಲ್ಲ ಅಷ್ಟೇ ಬಿಡಿ. ಬೆಳಗ್ಗೆ ಸಂಜೆ ಎಲ್ಲ ನೈಟ್ ಎಲ್ಲ ರುಬ್ಬಾಕ್ Night ಎಲ್ಲ ಬಿಟ್ಟಿದ್ದಾರೆ. ರುಬ್ಬಾಕಿದೀವಿ. ಆ ತರದೇನಿಲ್ಲ. ಅದರಲ್ಲೂ ಪೊಲೀಸ್ ಕಾಸ್ಟ್ಯೂಮ್ ಅಲ್ಲೇ ಇರ್ತಿದ್ರಿಂದ ಇಲ್ಲ ಇಲ್ಲ ಆತರ ಇಡೀ ಸಿನಿಮಾ ಪೊಲೀಸ್ ಕಾಸ್ಟ್ಯೂಮ್ ಇಲ್ಲ, ಹಾ ಜಸ್ಟ್ ಒಂದು 15-20 ನಿಮಿಷ ಮಾತ್ರ ಬರುತ್ತೆ. ಓಕೆ ಅದಾದ್ಮೇಲೆ ಇಸ್ ಎ ಅಂಡರ್ ಕಾಪ್, ಅಂಡರ್ ಕವರ್ ಕಾಪ್ ಅಲ್ವಾ. ಸೊ ಹಾಗಾಗಿ ನಾನು ಪೊಲೀಸ್ ತರ ಅದಕ್ಕೆ ದಾಡಿ ಎಲ್ಲ ಕಾಣಿಸ್ಬಾರ್ದು. ಹಾ ಕರೆಕ್ಟ್. ಇನ್ನೊಂದು ಜಾಕೆಟ್ ಹಾಕೊಂಡಿರೋ ಅಲ್ಲ ಸೀನ್ ಅದ್ರಲ್ಲೂ ಅಷ್ಟೇನೆ ಪೊಲೀಸ್ ಕಾಸ್ಟ್ಯೂಮ್ ಅಲ್ಲೂ ಜಸ್ಟ್ ಇದು ಫೋಟೋ ಶೂಟ್ ಮಾಡಿರೋದು. ಅದು ಜಸ್ಟ್ ಒಂದು ಇದಕ್ಕೋಸ್ಕರ ಇಂಟ್ರೋಗೋಸ್ಕರ ಮಾಡಿರೋದು. ಬಟ್ ಇದು ಅಂಡರ್ ಕಾಪ್ ಆಗಿರೋದ್ರಿಂದ ಎಂಟೈರ್ ಸಿನಿಮಾ ಅದು ಓಕೆ. ಒಂದ್ ವರ್ಷ ಆಯ್ತು ಹೆಚ್ಚು ಕಮ್ಮಿ ಅನ್ಸುತ್ತೆ ಏನೋ ಮಾಡ್ಬೇಕು ಸಾಂಗ್ ಇದಾಗಿ, ಅದು ಸಿಕ್ಕಾಪಟ್ಟೆ ಏನ್ ಮಾಡ್ಬೇಕು, ಹಾ ಏನ್ ಮಾಡ್ಬೇಕು ಆ ಸಾಂಗ್ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಇವಾಗ್ಲೂ ಎಷ್ಟೊಂದ್ ಜನ ಗುರುತಾ ಇರ್ತಾರೆ, ರೀಲ್ಸ್ ಎಲ್ಲೂ ಯೂಸ್ ಮಾಡ್ತಾ ಇರ್ತಾರೆ. ಡ್ಯಾಶ್ ಹಾಗೆ ಈಗ ಡ್ಯಾಶ್ ಮಾಡ್ಕೊಳ್ಳೆ ಸಾಂಗು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಸೊ ಒಂದು ಮಾತು ಕೇಳ್ಬಂದು ನಮ್ಗೆ, ನಿಮ್ಗೂ ಸಂಜೆ ಆಗೋ ಏನಾದ್ರು ಡ್ಯಾಶ್ ಆಗ್ತಾ ಇದೆಯಾ ರಿಯಲ್ ಲೈಫ್ ಅಲ್ಲಿ? ಎಲ್ಲಿ ಮೊನ್ನೆ ಬ್ರದರ್ ಅಂತ ಅನ್ಬಿಟ್ರಲ್ಲ. ಇವರು ಮನೆ ಒಂದು ಟ್ವೀಟ್ ಮಾಡಿದ್ರು ನೋಡಿಲ್ವಾ, ಇಲ್ಲ ಥ್ಯಾಂಕ್ ಯು ಸಿಸ್ಟರ್ ಅಂತ ಹಾಕಿದ್ರು. ಪಾಪ ತುಂಬಾ ಜನ ಫ್ಯಾನ್ಸ್ ಡಿಸಪಾಯಿಂಟ್ ಆಗಿರ್ತೀರಾ ಅಂತ ಗೊತ್ತು. ಇಲ್ಲ, ಯಾರು ಡಿಸಪಾಯಿಂಟ್ ಆಗಿಲ್ಲಪ್ಪ. ಕಮೆಂಟ್ಸ್ ಅಲ್ಲಿ ಏನು ಕಾಣಿಸಿಲ್ಲ ಆತರ ಡಿಸಪಾಯಿಂಟ್ಮೆಂಟ್? ಇಲ್ಲ, ಇಲ್ಲ. ಇಲ್ಲ, ಖುಷಿಯಾಗಿರ್ತಾರೆ. ಖುಷಿ. ಓ ಚಂದನ್ ಇಸ್ ಸ್ಟಿಲ್ ಸಿಂಗಲ್ ಅಂತ. ಅದು ಬೇಕಾಗಿದ್ದು ಬಚಾವ ಆಯ್ತು ಬಡಪಾಯಿ ಅಂತ ಅನ್ಕೊಂಡ್ರು. ವಶವಾದ ಬಡಪಾಯಿ. ಹೊಸ ಟೈಟಲ್ ಸಿಕ್ಕಿದೆ ನೆಕ್ಸ್ಟ್ ಸಿನಿಮಾಗೆ. ಇಲ್ಲಪ್ಪ, ಆತರ ಸಿನಿಮಾ ಎಲ್ಲ ಮಾಡಲ್ಲ ನಾನು. ನೀವ್ ಮಾಡಿಲ್ಲ ಅಂದ್ರೆ ಬೇರೆ ಮಾಡ್ತಾರೆ. ಹಾ. ಓಕೆ. ಹ್ಮ್. ಅಪೂರ್ವದಿಂದ ಬಚಾವಾದ ಬಡಪಾಯಿ. ಸರ್ ಫಸ್ಟ್ ಆಫ್ ಆಲ್ ಇನ್ನೊಂದು ರೀಸೆಂಟ್ ಆಗಿ ಕಬಡ್ಡಿ ಲೀಗ್ ಮಾಡಿದ್ರಿ CWKL. ಕಂಗ್ರಾಚುಲೇಷನ್ ಫಾರ್ ದಟ್, ಸಕ್ಸಸ್ ಆಗಿದೆ. ಅಂಡ್ ಇವಾಗ ಪ್ಯಾನ್ ಇಂಡಿಯಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದೀರಾ, ಅದಕ್ಕೂ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಏನಿಲ್ಲ, ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಯಾಕಂದ್ರೆ ನಮ್ಗೆ ಇವಾಗ ಓನ್ಲಿ ಸುತ್ತದಾರಿ May 9th ಅದೊಂದೇ ನಮ್ಮ ನಮ್ಮ ಜನ ವಾಂಟ್ ಟು ನೋ ದಟ್ ಕಬಡ್ಡಿ ಬೇಕಂತ. ಕಬಡ್ಡಿ ಆಡೋಣ ನೆಕ್ಸ್ಟ್. ಅಪೂರ್ವ ಆಡಿದಾರೆ ಮನೆ ಕಬಡ್ಡಿ, ನೆಕ್ಸ್ಟ್ ನ್ಯಾಷನಲ್ ಅಲ್ಲೂ ಕಬಡ್ಡಿ ಆಡ್ತಾರೆ. ಸುತ್ತದ ಟೀಮ್ ಕಬಡ್ಡಿಗೆ ಹೋಗುತ್ತೆ. ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ. ಹೆಂಗನ್ಸು? ಹೌದು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಆಡ್ಲಿಲ್ವಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡಿದ್ ಹೆಂಗಿತ್ತು? ನೋಡಿ ಚೆನ್ನಾಗಿತ್ತು. ಅಂದ್ರೆ ಅದೊಂದು ದೇಸಿ ಕ್ರಿಕೆಟ್ ಅಂದ್ರೆ ಏನೋ ಇದು ಆಟ ಇದೆ, ಕ್ರೀಡೆ ಇದೆ, ಅದು ಬರ್ಬೇಕು, ಆಚೆ ಬರ್ಬೇಕು. ಅಲ್ಲೇ ಒಂದ್ ಜಾಗದಲ್ಲಿ ಇದು ಸ್ಟಿಕಾನ್ ಆಗದೆ ಎಲ್ಲರಿಗೂ ಗೊತ್ತಾಗ್ಬೇಕು. ಸೊ ಒಳ್ಳೆ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಯಾವಾಗ ನೀವ್ ಆಡಿದ್ದು? ನಾನ್ ಚಿಕ್ಕೋಳಲ್ಲಿ ಆಡಿದ್ದೆ, ಚಿಕ್ಕೋಳು ಯಾವಾಗ? ಮೋಸ್ಟ್ಲಿ 6th 7th ಅಲ್ಲಿ ಇರ್ಬೇಕು ಮೋಸ್ಟ್ಲಿ. ಓಕೆ, ಹೌದು. 7th. ಹೌದು. ನೀವ್ ಯಾವಾಗ ಆಡಿದ್ರಿ? ನಾನು ಇಲ್ಲ ಸರ್, ಖೋಖೋ ಅಷ್ಟೇ ನಮ್ದು. ಸರ್ ಮತ್ತೆ ಇನ್ನೊಂದು ಲಾಸ್ಟ್ ಕ್ವೆಶನ್, ಆಲ್ಮೋಸ್ಟ್ CWKL ಅಲ್ಲಿ ಇವಾಗ ನೀವು ಏನೋ ಮಾಡಿ ಸಕ್ಸಸ್ ಆಯ್ತು ಎಲ್ಲ, ಬಟ್ ಆ ಸಕ್ಸಸ್ ಹಿಂದೆ ಈ ತರ ಟಾಕ್ಸ್ ಬಂತ ಅಥವಾ ಈಗ ಮಾಡ್ತಿದ್ದಾರೆ ಅಂತಾನೆ ಈ ತರ ಟಾಕ್ಸ್ ಶುರು ಆಯ್ತಾ ಗೊತ್ತಿಲ್ಲ. ಒಂದಷ್ಟು ಜನ ಹೀರೋಯಿನ್ಸ್ ನ ಇಟ್ಕೊಂಡು ನವರಸನ್ ಈ ತರ ಏನೋ ಮಾಡಕ್ ಹೊರಟಿದ್ದಾನೆ, ಏನೇನೋ ಮಾಡ್ತೇನೆ ಅಂತ ಒಂದು ಬ್ಲಾಕ್ ಮಾರ್ಕ್ ಕೂಡ ಕಾಣಿಸ್ತು ಈ ಸಕ್ಸಸ್ ಎಲ್ಲ ನಡುವೆ. ಸೊ ಅದ್ರ ಬಗ್ಗೆ ಅದು ಸುಳ್ಳು ಅಲ್ಲ, ಅದು ಸುಳ್ಳು, ಅದು ಬ್ಲಾಕ್ ಮಾರ್ಕ್ ಅಲ್ಲ, ಏನಿಲ್ಲ. ಬಟ್ ಅದೇನು ಅಂದ್ರೆ ನೋಡಿ, ಎಕ್ಸಾಂಪಲ್ ತುಂಬಾ ಜನ ಈಗ ನಾವು ಸಿನಿಮಾದಲ್ಲೂ ಹೀರೋಯಿನ್ಸ್ ಇಲ್ದೆ ನಾವು ಸುಮ್ಮನೆ ಮಾಡಕ್ಕಾಗಲ್ಲ. ಇವಾಗ ಹೆಣ್ಮಕ್ಳನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ.
ಈಗ ಅವ್ರನ್ನ ತಂದು ಒಂದು ಕ್ರೀಡೆನೋ ಒಂದು ಸಿನಿಮಾನೋ ಮಾಡಿಸುವಾಗ 1000 ಜನ 1000 ಮಾತಾಡ್ತಾರೆ. ಈಗ ಹೋಗಿ ಒಂದು ಹೀರೋಯಿನ್ ಜೊತೆ ನಾನು ಓಡಾಡ್ತಾ ಇದ್ರೇನೆ ಏನಪ್ಪ ಇವರು ಅವ್ರ ಜೊತೆ ಓಡಾಡ್ತಾರೆ ಅಂತ ಹೇಳ್ತಾರೆ. ಇದು ನಾವು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಇದೆಲ್ಲ ಕಾಮನ್ ಆಗಿ ಬರುತ್ತೆ. ಬಟ್ ಏನ್ ಗೊತ್ತಾ, ಅದು ಯಾರು ಅದನ್ನ ದೊಡ್ಡದಾಗಿ ಸೀರಿಯಸ್ ತಗೊಂಡಿಲ್ಲ. ನಾವು ಕಬಡ್ಡಿಯಲ್ಲಿ ಎಲ್ಲ ಸಕ್ಸಸ್ ಮಾಡಿ ಅದೇನ್ ಹೇಳ್ತಾರೆ, ಯಾರು ಎಲ್ಲರ ಬಾಯಿ ಮುಚ್ಚಾಗಿದೆ. ಇವತ್ತು ಎಲ್ಲರೂ ಪ್ರಶಂಸೆಗಳು, ತೆಲುಗು ತಮಿಳಿಂದೆಲ್ಲ ಪ್ರಶಂಸೆಗಳಿದೆ. ಕನ್ನಡದಲ್ಲಿ ಅಷ್ಟೇನೆ ಎಲ್ಲ ಟಾಪ್ ನಟರು ಪ್ರಶಂಸೆ ಕೊಟ್ಟಿದ್ದಾರೆ, ಎಲ್ಲ ನಟಿಯರು ಪ್ರಶಂಸೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಒಪ್ಕೊಂಡಾಗಿದೆ. ಇದನ್ನೇನಿದ್ರು ನ್ಯಾಷನಲ್ಸ್ ಅಲ್ಲಿ ಮಾತಾಡೋದು. ಓಕೆ, ಸೂಪರ್. ಅಂಡ್ ಈಗ ಇತ್ತೀಚೆಗೆ ಕಾಶ್ಮೀರದಲ್ಲಿ ಒಂದು ದುರ್ಘಟನೆ ಆಯ್ತು. ನೀವು ಲಾಸ್ಟ್ ಟೈಮ್ ಕಾಶ್ಮೀರಕ್ಕೆ ವಿಸಿಟ್ ಮಾಡಿ ಬಂದಿದ್ರಿ. ಕಾಶ್ಮೀರ ಇಲ್ಲ, ನಾನು ಇದಕ್ಕೆ ಹಿಮಾಚಲ್ ಪ್ರದೇಶ ಹೋಗಿ. ಹಿಮಾಚಲ್ ಪ್ರದೇಶ. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದಾ? ಯಾರು ಹೇಳ್ತೀರಾ? ಸೊ ಬೇಡ, ವಿಲ್ ಕೀಪ್ ಓನ್ಲಿ ಫಾರ್ ಸೂತ್ರಧಾರ. ಓಕೆ. ಅಂಡ್ ಟೀಮ್ಗೆ ತುಂಬಾ ಒಳ್ಳೇದಾಗ್ಲಿ. ಟ್ರೈಲರ್ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗ್ತಾ ಇದೆ. ನಿಮ್ಮ ಸಿನಿಮಾ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಜನಕ್ಕೆ ಅಂತ ಭಾವಿಸ್ತೀವಿ ನಾವು ಕೂಡ. ಆಲ್ ದ ವೆರಿ ಬೆಸ್ಟ್ ಜನಕ್ಕೂ. ಥ್ಯಾಂಕ್ ಯು. ನಮ್ಮ ಆಡಿಯನ್ಸ್ ಥಿಯೇಟರ್ ಕರೆದು ಬಿಡಿ ನೀವೇ. ಮೇ 9ನೇ ತಾರೀಕು ಸೂತ್ರಧಾರ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಎಲ್ಲರೂ ಬಂದು ಶುಕ್ರವಾರ ಆದಷ್ಟು ಎಲ್ಲರೂ ಶುಕ್ರವಾರನೇ ನೋಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವಿಬ್ರು ಕರೆಯಲ್ಲ? ಆಯ್ತು, ಅಷ್ಟೇ. 3 ಜನ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.